ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ. ಬುದ್ಧಂ ಶರಣಂ ಗಚ್ಛಾಮಿ, ಧಮ್ಮಂ ಶರಣಂ ಗಚ್ಛಾಮಿ, ಸಂಘಂ ಶರಣಂ ಗಚ್ಛಾಮಿ. ಎಲ್ಲ ಕೇಳುವ ಸಹೋದರ ಸಹೋದರಿಯರಿಗೆ ವಂದನೆಗಳು. ಬುದ್ಧರ ಬಗ್ಗೆ ಮಾತಾಡೋದಕ್ಕೆ ನನಗೆ ಬಹಳ ಅಪ್ಯಾಯಮಾನವಾದಂತಹ ಒಂದು ವಿಷಯ ಅಂತ ಹೇಳ್ಬೋದು. ಯಾಕೆಂದ್ರೆ ನಾನು ಹೆಚ್ಚು ಗ್ರಂಥಗಳನ್ನ ಅಭ್ಯಾಸ ಮಾಡೋದು ಬುದ್ಧರ ಬಗ್ಗೆ, ಅವರ ಬೋಧೆಗಳ ಬಗ್ಗೆ, ಅವರ ವಿಷಯದ ಬಗ್ಗೆ ಎಷ್ಟು ಸಾಧ್ಯವೋ ಅಷ್ಟನ್ನ ತಿಳ್ಕೊಳ್ಳುವ ಮತ್ತೆ ಅದನ್ನ ಮನನ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇರ್ತಾನೆ. ಭಗವಾನ್ ಬುದ್ಧರು ಯಾವಾಗ್ಲೂ ಎಲ್ಲಿಯದೋ ಏನೋ ವಿಷಯವನ್ನ ಹೇಳಲಿಲ್ಲ. ಅವ್ರು ಹೇಳಿದ್ದು ಜೀವನ ವಿಧಾನವನ್ನ, ಜೀವನ ನಾವು ಹೇಗ್ ನಡೆಸ್ತೀವಿ ಅನ್ನೋದನ್ನ, ಆ ಜೀವನವನ್ನು ಹೇಗ್ ನಡೆಸ್ಬೇಕು ಅನ್ನೋದನ್ನ, ಮತ್ತೆ ಜೀವನದಲ್ಲಿ ತುಂಬಿರುವಂತಹ ಈ ಎಲ್ಲ ಕಳವಳ, ಗೊಂದಲ, ದುಃಖದಿಂದ ಬಿಡುಗಡೆ ಪಡೆಯೋದು ಹೇಗೆ ಅನ್ನುವಂಥದ್ದನ್ನ ಸರಳವಾಗಿ ಪ್ರತಿಯೊಬ್ರು ಅನುಸರಿಸುವ ರೀತಿಯಲ್ಲಿ ಅವ್ರು ನಮ್ಗೆ ತಿಳಿಸ್ಕೊಡ್ತಾರೆ. ಮತ್ತೆ ಎಂತಹ ಗಹನ ವಿಷಯಗಳನ್ನ ಕೂಡ ಬಹಳ ಸರಳವಾಗಿ ಜನರಿಗೆ ಅರ್ಥವಾಗುವ ರೀತಿಯಲ್ಲಿ ಅವರು ಹೇಳೋದ್ರಲ್ಲಿ ಬಹಳ ಮುಂದೆ ಇದ್ದಾರೆ. ಅಂದ್ರೆ ಕಥೆಗಳ ರೂಪದಲ್ಲಿ ಹೇಳಿಯೇ, ಗಾಥೆಗಳ ರೂಪದಲ್ಲಿ ಹೇಳಿ, ಒಟ್ಟಿನಲ್ಲಿ ಜನತೆಗೆ ಅರ್ಥ ಆಗ್ಬೇಕು, ಮತ್ತೆ ಅವರು ಸರಿದಾರಿಯಲ್ಲಿ ನಡಿಬೇಕು, ಮತ್ತೆ ದುಃಖದ ನಿವಾರಣೆಯನ್ನ ಪಡ್ಕೋಬೇಕು ಅನ್ನೋ ಅಂತದ್ದು ಬುದ್ಧರ ಬೋಧೆಯ ಸಾರ. ಎಷ್ಟು ಸಾರಿ ಬೋಧೆಯನ್ನ ಓದಿದ್ರು ಕೂಡ, ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ್ರು ಕೂಡ ಅದು ಇನ್ನ ಉಳ್ದೇ ಇದೆ ಅನ್ನುವ ಆ ಭಾವನೆ ಒಂದು ನಮ್ಮಲ್ಲಿ ಇರತ್ತೆ. ಯಾಕೆಂದ್ರೆ ಅದರ ಆಳ ಮತ್ತು ಅಗಲ ಅತ್ಯಂತ ವಿಸ್ತಾರವಾದಂತಹದ್ದು. ಎಷ್ಟೆಷ್ಟು ನಾವು ಒಂದು ಸಮುದ್ರದಲ್ಲಿ ಮುಳುಗ್ತೀವೋ ಅಷ್ಟಷ್ಟು ನಾವು ಆಳವನ್ನ ನೋಡ್ಲಿಕ್ಕೆ ಸಾಧ್ಯ. ಅಥವಾ ಸಮುದ್ರದಲ್ಲಿ ನೀರನ್ನ ನಾವು ಒಂದ್ ಬಕೆಟ್ ತಗೊಂಡೋದ್ರೆ ಬಕೆಟ್ ಅಷ್ಟೇ ನೀರು ನಮ್ಗೆ ಸಿಗುವಂತಹದ್ದು. ಅಥವಾ ಒಂದು ಚೆಂಬು ತಗೊಂಡೋದ್ರೆ ಚೆಂಬಿನಷ್ಟೇ ನೀರು ಸಿಗತ್ತೆ. ಆದ್ರೆ ಅಗಾಧವಾದ ಸಾಗರದಷ್ಟು ಜ್ಞಾನ ಅವರು ನಮ್ಗೆ ನೀಡಿದ್ದಾರೆ. ಅದ ಪರಿಣಾಮವಾಗಿ ನಾವು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಅರ್ಥ ಮಾಡ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಮುಂದುವರಿಸ್ತಾ ಇರ್ಬೇಕು. ಅದನ್ನ ಓದೋದಾಗ್ಲಿ, ಮನನ ಮಾಡೋದಾಗ್ಲಿ, ಮತ್ತೆ ಧ್ಯಾನಾಸಕ್ತರಾಗೋದಾಗ್ಲಿ, ಮನಸ್ಸನ್ನ ಮೌನ ಮಾಡೋ ಕಡೆ, ಮನಸ್ಸನ್ನ ಖಾಲಿ ಮಾಡೋ ಕಡೆ, ಸೂಕ್ಷ್ಮ ಮಾಡೋ ಕಡೆಗೆ ನಮ್ಮನ್ನ ನಾವು ತಿದ್ದುತ್ತಾ ಹೋಗದಷ್ಟು ಕೂಡ, ನಮ್ಮನ್ನ ನಾವು ಪರಿಶುದ್ಧ ಮಾಡ್ಕೊಳ್ತಾ ಹೋದಷ್ಟು ಕೂಡ ನಾವು ಮುಂದುವರಿಯೋದಕ್ಕೆ ಸಾಧ್ಯ ಆಗತ್ತೆ. ಆಗ ಬುದ್ಧ ಒಂದು ಚೂರು ಅರ್ಥ ಆಯ್ತು ನಮಗೆ ಅನ್ನುವ ಮಟ್ಟಕ್ಕೆ ಬರಬಹುದು ಅಷ್ಟೇ. ಹಾಗಾಗಿ ಬುದ್ಧರ ಬಗ್ಗೆ ವಿಷಯಗಳನ್ನ ತಿಳ್ಕೊಳ್ಳುವಂತಹದ್ದು ಬಹಳಷ್ಟು ಉಳಿದಿರೋದ್ರಿಂದ ಮತ್ತೆ ಮತ್ತೆ ನಾನು ಬುದ್ಧರ ಬಗ್ಗೆ ವಿಷಯವನ್ನ ಓದುವ ಮತ್ತೆ ಎಲ್ರಿಗೂ ತಿಳಿಸುವ ಪ್ರಯತ್ನವನ್ನ ಮಾಡ್ತಾ ಇರ್ತೇನೆ. ಈಗಿನ ಹೊರ ಪ್ರಪಂಚವನ್ನ ಗಮನಿಸಿದ್ರೆ ಎಂತಹ ಗೊಂದಲ ತುಂಬಿದೆ, ಕಳವಳ ತುಂಬಿದೆ, ಅಶಾಂತಿ ಅನ್ನೋದು ಎದ್ದು ಕಾಣುತ್ತೆ. ನಾವು ಈ ಪ್ರಪಂಚದಲ್ಲೇ ಬದುಕಿರೋ ಅಂತವ್ರು. ಅದರಿಂದ ಮುಖ ಹಿಂತಿರುಗಿಸಿ ನಾವು ಬೆನ್ನು ತಿರುಗಿಸಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ಪ್ರಪಂಚದಲ್ಲೇ ನಾವು ಬದುಕಿರ್ಬೇಕು, ನಮ್ಮ ಸಾಧನೆಯನ್ನು ಕೈಗೊಳ್ಬೇಕು, ನಾವು ಕೂಡ ಮುಂದುವರಿಬೇಕಾಗತ್ತೆ. ಆದ್ರೆ ಹೊರಗಡೆ ನೋಡಿದ್ರೆ ಬರೀ ಕಳವಳ, ಗೊಂದಲ, ಮತ್ತೆ ಪ್ರತಿಯೊಬ್ಬರನ್ನ ಗಮನಿಸಿ ನೋಡಿ ಏನನ್ನೋ ಹುಡುಕ್ತಾ ಅದ್ರ ಹಿಂದೆ ಓಡ್ತಾ ಇದ್ದಾರೆ. ಅಂದ್ರೆ ಪಲಾಯನ ಓಡಿ 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 ಓಡ್ತಾ ಇದ್ದಾರೆ. ಅಂದ್ರೆ ಕೆಲವರು ಅಧಿಕಾರದ ಹಿಂದೆ ಓಡ್ತಾರೆ, ಕೆಲವರು ಹಣದ ಹಿಂದೆ ಓಡ್ತಾರೆ, ಕೆಲವರು ಏನೋ ಒಂದು ಬೇಕು ಒಟ್ನಲ್ಲಿ ಓಡ್ತಾನೆ ಇರ್ತಾರೆ. ಇನ್ನ ಕೆಲವರು ಶಾಂತಿ ಬೇಕು, ಸಮಾಧಾನ ಬೇಕು, ಅದಕ್ಕೂ ಕೂಡ ಹೋರಾಟ, ಅದಕ್ಕೂ ಕೂಡ ಓಡಾಟ ನಡೀತಾನೆ ಇದೆ. ಹಾಗಾಗಿ ಈ ಎಲ್ಲವನ್ನ ಗಮನಿಸಿದಾಗ ಒಂದು ಅರ್ಥ ಆಗೋದೇನು ಅಂತ ಹೇಳಿದ್ರೆ, ಈ ವ್ಯವಸ್ಥೆನಲ್ಲಿ ಒಂದು ದೋಷ ಇದೆ ಅಂತ ಅನ್ಸಲ್ವಾ? ಅನ್ಸುತ್ತೆ. ಈ ವ್ಯವಸ್ಥೆಯಲ್ಲೇ ಒಂದು ದೋಷ ಇದೆ. ಇಲ್ಲಿ ಏನೋ ಒಂದು ತಿದ್ದುಪಡಿಯನ್ನ ಮಾಡಿದ್ರೆ ಎಲ್ಲರೂ ಕೂಡ ಶಾಂತವಾಗಿ ಸಮಾಧಾನದಿಂದ ಇರ್ಲಿಕ್ಕೆ ಸಾಧ್ಯ ಇರುವಂತಹ ಒಂದು ಸಮಾಜವನ್ನ ನಾವು ಕಟ್ಟಬಹುದಲ್ವಾ ಅಂತ ಅನ್ಸುತ್ತೆ. ನಮ್ಮ ಆಲೋಚನಾ ವಿಧಾನ ಅದರಲ್ಲಿ ಲೋಪ ಇರೋದು ಕೂಡ ನಮ್ಗೆ ಕಾಣಿಸುತ್ತೆ. ಈಗ ಬರೀ ಓಡುವುದು ಅದ್ ನಮ್ಗೆ ಬೇಕಾಗಿಲ್ಲ. ನಮಗೆ ಬೇಕಾಗಿರುವಂತಹದ್ದೇನು ಅಂತ ಹೇಳಿ ನಾವು ಹುಡುಕ್ತಾ ಹೋದ್ರೆ ನಮ್ಗೆ ಅರ್ಥ ಆಗತ್ತೆ. ಈಗ ನಮ್ಗೆ ಬೇಕಾಗಿರುವಂತಹದ್ದು ಮಾನವೀಯತೆಯಿಂದ ಕೂಡಿದ ಅತ್ಯಂತ ಆಳವಾದ, ಎಲ್ಲರಿಗೂ ಕೂಡ ಶಾಂತಿ ಸಮಾಧಾನವನ್ನ ತರುವ, ಒಂದು ಭದ್ರತೆಯ ಭಾವವನ್ನ ಮೂಡಿಸಬಲ್ಲಂತಹ, ಎಲ್ಲರನ್ನ ಹುರಿದುಂಬಿಸಿ ಅವರ ದಾರಿಯಲ್ಲಿ ಮುನ್ನಡೆಯೋದಕ್ಕೆ ಸಹಾಯ ಮಾಡುವಂತಹ ಆಲೋಚನೆಗಳು, ವಿಚಾರಗಳು ನಮ್ಗೆ ಬೇಕಾಗಿದೆ ಅಂತ ಅನ್ಸುತ್ತೆ. ಯಾವುದೋ ರೀತಿಯಲ್ಲಿ ಓಟ ಬೇಡ. ಏನ್ ಬೇಕಾಗಿದೆ ಇಲ್ಲಿ ಅಂದ್ರೆ ಆಳವಾದ, ಎಲ್ಲರಿಗೂ ಶಾಂತಿ ಸಮಾಧಾನ ತರುವಂತಹ, ಭದ್ರತೆಯನ್ನು ಒದಗಿಸುವಂತಹ, ನಮ್ಮನ್ನ ಹುರಿದುಂಬಿಸುವಂತಹ ಯೋಚನೆಗಳು ಮತ್ತೆ ವಿಚಾರಗಳು ನಮ್ಗೆ ಬೇಕಾಗಿದೆ. ಸ್ವಲ್ಪ ಮಟ್ಟಿಗೆ
ನಾವು ಜೀವನ ಅಂದ್ರೇನು ಅಂತ ಹೇಳಿ ನೋಡ್ತಾ ಹೋದ್ರೆ, ಜೀವನ ಅಂದ್ರೆ ನಮ್ಮನ್ನ ನಾವು ಹುಡುಕೊಳ್ಳೋದು ಅಂತ ಹೇಳಿ ಬಹಳ ಜನ ಹೇಳ್ತಾರೆ. ಆದ್ರೆ ನಮ್ಮನ್ನ ನಾವು ಹುಡುಕೋದು ಜೀವನ ಅಲ್ಲ. ನಾವೇನ್ ಕಳೆದು ಹೋಗಿಲ್ಲ. ನಾವು ಇಲ್ಲೇ ಇದ್ದೇವೆ. ಆದ್ರೆ ನಾವು ನಮ್ಮನ್ನ ನಾವು ಸೃಷ್ಟಿ ಮಾಡ್ಕೋಬೇಕಾಗಿದೆ. ಅಂದ್ರೆ ನಮ್ಮನ್ನ ಸೃಜಿಸಿಕೊಳ್ಳಬೇಕು ಅಂತ ಹೇಳಿ ಅತ್ಯಂತ ವಿಚಾರವಾದಿಗಳಾಗಿದ್ದಂತಹ ಖ್ಯಾತ ತತ್ವಜ್ಞಾನಿ ಬರ್ನಾಡ್ ಶಾ ತಿಳಿಸ್ತಾರೆ. ಅಂದ್ರೆ ಬರ್ನಾಡ್ ಶಾ ಹೇಳ್ತಾರೆ, ನೀವೇನು ಕಳೆದೋಗಿಲ್ಲ, ನಿಮ್ಮನ್ನ ನೀವು ಹುಡುಕೋದಲ್ಲ, ನಿಮ್ಮನ್ನ ನೀವು ಸೃಷ್ಟಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ನೀವು ಏನಿದ್ದೀರೋ ಅದರಿಂದ ಇನ್ನ ಉತ್ತಮವಾದಂತಹ ನಿಮ್ಮನ್ನ ನೀವೇ ಸೃಷ್ಟಿ ಮಾಡ್ಕೊಳ್ಳಿ, ಬೇರೆ ಯಾರು ಸೃಷ್ಟಿ ಮಾಡಲ್ಲ ಇಲ್ಲಿ ಅಂತ ಹೇಳಿ ಅವರು ವಿಷಯವನ್ನ ತಿಳಿಸ್ತಾರೆ. ಹೇಗೆ ಸೃಷ್ಟಿ ಮಾಡ್ಕೊಳ್ಳೋದು ನಮ್ಮನ್ನ ನಾವು? ಅಂದ್ರೆ ನಾವಾಗ್ಲೇ ಹುಟ್ಟಿದೀವಲ್ವಾ, ಇನ್ನು ಸೃಷ್ಟಿ ಅಂದ್ರೆ ಏನು? ಅದನ್ನ ನಾವ್ ಏನ್ ಮಾಡ್ಕೋಬಹುದು ಅಂತ ಹೇಳಿದ್ರೆ ಅವರೇ ಅದರ ಬಗ್ಗೆ ಇನ್ನಷ್ಟು ವಿವರಣೆಯನ್ನ ಬರ್ನಾಡ್ ಶಾ ಕೊಡ್ತಾರೆ. ಅವ್ರು ಹೇಳ್ತಾರೆ, ನಮ್ಮನ್ನ ನಾವು ಸೃಷ್ಟಿಸಿಕೊಳ್ಳೋ ಪ್ರಕ್ರಿಯೆ ಅಂದ್ರೆ ನಮ್ಮ ಮಾನಸಿಕ, ನಮ್ಮ ದೈಹಿಕ ಆರೋಗ್ಯ ಅದರ ಮುಖ್ಯ ವಾಹಿನಿ ಆಗ್ಬೇಕು ನಮ್ಮ ಸೃಷ್ಟಿ ಕ್ರಿಯೆ. ಅಂದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು, ನಮ್ಮ ಮಾನಸಿಕ ಆರೋಗ್ಯವು ಚೆನ್ನಾಗಿರ್ಬೇಕು. ಆ ರೀತಿಯಾಗಿ ನಮ್ಮನ್ನು ನಾವು ಸೃಷ್ಟಿ ಮಾಡ್ಕೊಳ್ಬೇಕು. ನಮ್ಮ ದೇಹ ಮತ್ತು ಮನಸ್ಸುಗಳು ಆರೋಗ್ಯವಂತವಾಗಿರ್ಬೇಕು, ಅತ್ಯಂತ ಚೈತನ್ಯದಿಂದ ಕೂಡಿರ್ಬೇಕು. ಅದರಲ್ಲಿ ಆನಂದ, ಶಾಂತಿ, ಸಮಾಧಾನಗಳಿಂದ ಈ ದೈನಂದಿನ ಜೀವಿತದ ಎಲ್ಲ ಕೆಲಸಗಳನ್ನ ಮಾಡುವ ಹಂತಕ್ಕೆ ನಾವು ಬೆಳಿಬೇಕು. ನಾವು ನಮ್ಮನ್ನ ಸೃಷ್ಟಿ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಏನಾದ್ರೂ ಮಾಡ್ಬೇಕು ಅಂತ ಹೇಳಿದ್ರೆ, ಯಾವುದರ ಹಿಂದೆನೋ ಒಂದು ಓಡ್ತಿದೀವಲ್ಲ ಅದನ್ನ ಮೊದ್ಲು ನಿಲ್ಲಿಸ್ಬೇಕು ಅಂತ ಬರ್ನಾಡ್ ಶಾ ಹೇಳ್ತಾರೆ. ಅದ್ರ ಮೊದ್ಲು ಓಟ ನಿಲ್ಲಿಸಿ, ಒಂದು ನಿಮಿಷ ತಡೆದು ನಿಲ್ಲಿ. ನೀವೆಲ್ಲಿದ್ದೀರಾ, ನೀವ್ ಯಾಕಿದ್ದೀರಾ ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡಿ ಸ್ವಲ್ಪ ನಿಲ್ಲಿ. ಆಗ ಏನಾಗತ್ತೆ ಅಂತ ಹೇಳಿದ್ರೆ, ನಿಮ್ಮೊಳಗೊಂದು ಚೈತನ್ಯ ಇದೆಯಲ್ಲ, ಆ ಚೈತನ್ಯ ತಾನು ಸರಿಯಾಗಿ ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡುತ್ತೆ. ಇಲ್ದೇ ಇದ್ರೆ ನೀವು ಓಡ್ತಾನೆ ಇರ್ತೀರ, ನಿಮ್ಮ ಚೈತನ್ಯ ಕೆಲಸ ಮಾಡಕ್ ಸಾಧ್ಯನೇ ಇಲ್ಲ ಅಂತ ಬರ್ನಾಡ್ ಶಾ ಹೇಳ್ತಾರೆ. ನಮ್ಮಲ್ಲಿನ ಚೈತನ್ಯ ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡಿದಾಗ, ಅಂದ್ರೆ ಅದು ತನ್ನನ್ನ ತಾನು ತೆರೆದುಕೊಳ್ಳೋದಕ್ಕೆ ಪ್ರಾರಂಭ ಆದಾಗ ಏನಾಗತ್ತೆ ಅಂತ ಹೇಳಿದ್ರೆ, ನಾವು ಶಾಂತಿಯಿಂದ, ಸಮಾಧಾನದಿಂದ ನಮ್ಮ ಜೀವಿತವನ್ನ ನಡೆಸೋದಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ನಮ್ಮ ಅಂತರಂಗದ ಚೈತನ್ಯಕ್ಕೆ ನಾವು ಜಾಗ ಮಾಡ್ಕೊಡ್ಬೇಕು. ಅದು ಹೊರಗಡೆ ಹೂವಾಗಿ ಅರಳುವಂತೆ ನೋಡ್ಕೊಳ್ಬೇಕು. ಆಗ ಮಾತ್ರ ನಮ್ಮ ಜೀವನ ಶಾಂತಿಯಿಂದ, ಸಮಾಧಾನದಿಂದ ಸರಿಯಾದ ರೀತಿಯಲ್ಲಿ ಜೀವನ ನಡೆಸೋದಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ತಾರೆ. ಅಂದ್ರೆ ಅಂತಹ ವೇಳೆಯಲ್ಲಿ, ಅಂದ್ರೆ ನಮ್ಮ ಚೈತನ್ಯ ಹೊರಗಡೆ ಬಂದಂತಹ ವೇಳೆಯಲ್ಲಿ ನಮ್ಮಲ್ಲಿನ ಬುದ್ಧ ಪ್ರಜ್ಞೆ ಜಾಗೃತ ಆಗತ್ತೆ. ನಮ್ಮ ಬುದ್ಧ ಪ್ರಜ್ಞೆ ಜಾಗೃತ ಆದ್ರೆ ಅದೆಲ್ಲಿದೆ ಅಂದ್ರೆ ನಮ್ಮ ಒಳಗೆ ಇರುವಂತಹ ಬುದ್ಧ ಪ್ರಜ್ಞೆ, ನಮ್ಮ ಒಳಗಿರುವಂತಹ ಉನ್ನತ ಪ್ರಜ್ಞೆಯೇ ಈ ಬುದ್ಧ ಪ್ರಜ್ಞೆ ಅನ್ನುವಂತಹದ್ದು. ಇದು ಹೊರಗಿನ ತೋರಿಕೆಯ ಸ್ವಭಾವದಿಂದ ಬೇರೆ ಆಗಿರುತ್ತೆ. ಅಂದ್ರೆ ನಾವ್ ಏನು ಮುಖವಾಡ ಹಾಕೊಂಡು ಈ ಪ್ರಪಂಚದಲ್ಲಿ ಬದುಕ್ತೀವೋ ಅದು ನಾವಲ್ಲ. ನಿಜವಾದ ನಮ್ಮೊಳಗಿನ ಅಂತರಂಗದ ಆ ಶಕ್ತಿ ಏನಿದೆ, ಆ ಚೈತನ್ಯ ಏನಿದೆ, ಅದು ಹೊರಗಡೆ ಬಂದು ಕೆಲಸ ಮಾಡುವ ರೀತಿಯಲ್ಲಿ ನಾವು ನಮ್ಮನ್ನ ತೊಡಗಿಸಿಕೊಂಡಾಗ ನಮ್ಮತನ ಅನ್ನೋದು ಹೊರಗಡೆ ಬರುತ್ತೆ. ಅದು ನಿಜವಾದಂತಹ ನಮ್ಮ ಜೀವನ ಆಗತ್ತೆ. ಬರಿಯ ಬೇರೆಯ ಇದಲ್ಲ, ತೋರಿಕೆಯ ಸ್ವಭಾವ ಅಲ್ಲ, ಬೇರೆಯದೇ ಜೀವನ ನಮ್ಮ ಜೀವನ ಆಗತ್ತೆ. ಇದು ಆಗಬೇಕಾದಂತಹ ವಿಷಯ. ಈ ಬುದ್ಧ ಪ್ರಜ್ಞೆ ಎಲ್ಲಿದೆ ಅಂದ್ರೆ, ಈ ಉನ್ನತ ಹಂತದಲ್ಲಿರುವಂತಹ ಒಂದು ಪ್ರಜ್ಞೆ ಇದೆಯಲ್ಲ, ಸದಾ ಅರಿವಿನಿಂದ ಇರುವಂತಹ ಸ್ಥಿತಿ, ಅದು ಎಲ್ಲಿದೆ ಅಂತ ಹೇಳಿ ನಾವು ನೋಡೋದಾದ್ರೆ ಎಲ್ಲರಲ್ಲೂ ಇದೆ. ಅದು ಎಲ್ಲೋ ಹುಡುಕ್ಬೇಕಾದಂತಹದ್ದಲ್ಲ, ಎಲ್ಲರಲ್ಲಿಯೂ ಇರುವಂತಹದ್ದು. ಅದನ್ನೇ ಕೃಷ್ಣ ಪ್ರಜ್ಞೆ ಅಂತ ಕರೀತಾರೆ, ಅದನ್ನೇ ಬುದ್ಧ ಪ್ರಜ್ಞೆ ಅಂತಾರೆ, ಅದನ್ನೇ ಕ್ರಿಸ್ತ ಪ್ರಜ್ಞೆ ಅಂತ ಹೇಳ್ತಾರೆ. ಥಿಯಾಸಫಿಯಲ್ಲಿ ಬುದ್ಧಿ ಪ್ರಜ್ಞೆ ಅಂತ ಕರಿತೇವೆ ನಾವು. ಅಂದ್ರೆ ಬುದ್ಧಿ ಲೋಕದಲ್ಲಿ ನಮ್ಮ ಪ್ರಜ್ಞೆ ಎಚ್ಚರವಾಗುವ ಪ್ರಕ್ರಿಯೆ, ಅದನ್ನ ಬುದ್ಧಿ ಪ್ರಜ್ಞೆ ಅಂತ ಕರಿತೇವೆ. ಈ ಬುದ್ಧಿ ಪ್ರಜ್ಞೆ ನಮ್ಮಲ್ಲಿ ಜಾಗೃತವಾದಾಗ ನಮ್ಮಲ್ಲಿ ತುಂಬಾ ಬದಲಾವಣೆ ಕಾಣಿಸುತ್ತೆ. ಏನ್ ಬದಲಾವಣೆ ಆಗತ್ತೆ ಅಂದ್ರೆ, ಒಂದು ಬಗೆಯ ಸಂತೃಪ್ತಿ ಬರತ್ತೆ. ಅಂದ್ರೆ ಈಗ ಏನೋ ನಮ್ಗಿಲ್ಲ ನಾವು ಅಂತ ಹೇಳಿ ಹುಡುಕಾಟ, ಹೋರಾಟ ಇದೆಲ್ಲ ಮಾಡ್ತೀವಲ್ವಾ, ಅದೆಲ್ಲವೂ ನಿಂತು ಹೋಗುತ್ತೆ. ಒಂದು ಸಂತೃಪ್ತತೆ ಅನ್ನೋದು ಬಂದ್ಬಿಡತ್ತೆ. ಅವಾಗ ಬೇಕು ಬೇಡ ಅನ್ನೋದಿರಲ್ಲ.
ಹೇಗೆ ಜೀವನ ಬಂದ್ರೆ ಆ ರೀತಿಯಲ್ಲಿ ಅದನ್ನ ನಾವು ಜೀವಿಸ್ತಾ ಹೋಗುವಂತಹ ಒಂದು ಪ್ರಕ್ರಿಯೆ ನಮ್ಗೆ ಬರುತ್ತೆ. ಅಂದ್ರೆ ದೇವರಿಗೆ ನಾವು ನಿನ್ನ ಕೆಲಸವನ್ನ ನೀನ್ ಮಾಡು, ನನ್ನಿಂದ ಅಡ್ಡಿ ಆಗೋದಿಲ್ಲ ಅನ್ನುವ ಅವನ ಇದಕ್ಕೆ ನಾವು ಒಳಗಾಗ್ತೇವೆ. ಅವನ ಇಚ್ಛೆಗೆ ತಲೆಬಾಗುವಂತಹದ್ದು. ಅಂದ್ರೆ ಆ ರೀತಿಯಾಗಿ ನಾವು ನಡ್ಕೊಳ್ತೇವೆ. ಅತ್ಯಂತ ಶ್ರೇಷ್ಠವಾದಂತಹ ಉನ್ನತವಾದದ್ದು ಅದು ಎಂದು ಅಳಿಯದ ಆ ಚೈತನ್ಯ ಬುದ್ಧ ಪ್ರಜ್ಞೆ ಆಗಿರತ್ತೆ. ಈ ಎಲ್ಲವನ್ನ ಅರ್ಥ ಮಾಡಿಕೊಳ್ಳುವಂತಹ ಈ ಚೈತನ್ಯ ಅದು ಕಾಲಾತೀತವಾದಂತಹದ್ದು. ಅನ್ಕಂಡೀಷನಲ್ ಲವ್ ಅದರಲ್ಲಿ ಸೇರಿರುತ್ತೆ. ಅಂದ್ರೆ ಯಾವಾಗ ನಮ್ಮಲ್ಲಿ ಬುದ್ಧ ಪ್ರಜ್ಞೆ ಎಚ್ಚರ ಆಗುತ್ತೋ ಆವಾಗ ಪ್ರೇಮ ಅನ್ನೋದು ನಮ್ಮಲ್ಲಿ ಅರಳುತ್ತಾ ಹೋಗತ್ತೆ. ನಮ್ಮ ಅಂತರಂಗದಲ್ಲಿ ಪ್ರೇಮ ಅರಳತ್ತೆ. ಆ ಪ್ರೇಮ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಯಾವುದೇ ಕಂಡೀಷನ್ ಇಲ್ಲ ಅದಕ್ಕೆ. ಅನ್ಕಂಡೀಷನಲ್ ಲವ್ ಅಂತ ಕೃಷ್ಣಮೂರ್ತಿ ಅವರು ಹೇಳ್ತಾರೆ. ಅದನ್ನ ಹೊಂದಿರತ್ತೆ ಅದು. ಅಂದ್ರೆ ಬೇಷರತ್ತಿನ ಪ್ರೇಮ ನಮ್ಮಲ್ಲಿ ವ್ಯಕ್ತವಾಗತ್ತೆ. ಆಗ ಯಾಂತ್ರಿಕ ದಿನಚರಿಯ ಬದುಕು ಸಂಪೂರ್ಣವಾಗಿ ಬದಲಾಗತ್ತೆ. ಅಂದ್ರೆ ಇವಾಗ ಅಯ್ಯೋ ಬೆಳಿಗ್ಗೆ ಏಳ್ಬೇಕಲ್ಲ, ಈ ಕೆಲಸ ಮಾಡ್ಬೇಕಲ್ಲ, ಅದು ಅನ್ನುವ ಆ ಯಾಂತ್ರಿಕತೆ ಒಂದಿರುತ್ತಲ್ವಾ, ಆ ಯಾಂತ್ರಿಕತೆ ಹೋಗ್ಬಿಡುತ್ತೆ. ಅತ್ಯಂತ ಉತ್ಸಾಹದಿಂದ ಇಡೀ ಜೀವನವನ್ನ ನಾವು ಇಡೀ ದಿನವನ್ನ ಅತ್ಯಂತ ಪ್ರೇಮಮಯವಾಗಿ ಶ್ರೀಮಂತವಾದ ಸಮತೋಲನ ಇದರಿಂದ ಕೂಡಿದಂತಹ ಸಮತ್ವದ ಬದುಕನ್ನ ನಾವು ಸಾಗಿಸೋದಕ್ಕೆ ಸಾಧ್ಯ ಆಗತ್ತೆ. ಅದು ನಮ್ಮ ಉನ್ನತ ಹಂತದ ಪ್ರಜ್ಞೆ ಎಚ್ಚರವಾದಾಗ ನಡೆಯುವಂತಹ ಒಂದು ಪ್ರಕ್ರಿಯೆ. ಬುದ್ಧ ಪ್ರಜ್ಞೆ ಜಾಗೃತ ಆದಾಗ ಅವಾಗ ಏನಾಗತ್ತೆ ಅಂದ್ರೆ ನಮ್ಮ ಅಂತರಂಗದಲ್ಲಿ ಒತ್ತಡ ಇರೋದಿಲ್ಲ. ಅಂದ್ರೆ ಈಗ ನಾವೇನೋ ಸಾಧಿಸಿದೀವಿ, ನಾವು ಇನ್ನೂ ಸಾಧನೆ ಮಾಡ್ಲಿಲ್ಲ, ಇಷ್ಟು ಮಾಡಿದ್ರು ನನ್ಗಿನ್ನೂ ಏನು ಸಿದ್ಧಿ ಆಗಿಲ್ಲ, ನಾನು ಬಹಳ ಹಿಂದೆ ಇದೀನೋ ಏನೋ, ಅಧ್ಯಾತ್ಮದಲ್ಲಿ ಇದೀನಾ ಇಲ್ವಾ, ನಾನು ಎಷ್ಟು ದೂರ ಮುಂದೆ ಹೋಗಿದ್ದೀನಿ, ನಂಗೇನು ಗೊತ್ತಿಲ್ಲ, ಈ ಕಳವಳ ಗೊಂದಲ ಅನ್ನುವಂತಹದ್ದು ಅಧ್ಯಾತ್ಮ ಜೀವಿಗಳನ್ನ ಕೂಡ ಬಿಡೋದಿಲ್ಲ. ಆದ್ರೆ ಇಲ್ಲಿ ಯಾವಾಗ ನಾವು ಪ್ರಜ್ಞೆ ಉನ್ನತ ಹಂತಕ್ಕೆ ಇರುತ್ತೆ ಆವಾಗ ಏನಾಗತ್ತೆ ಅಂತ ಹೇಳಿದ್ರೆ ಆಂತರಿಕ ಒತ್ತಡ ಇರೋದಿಲ್ಲ. ಯಾವುದೇ ಒತ್ತಡ ಇಲ್ಲ, ಯಾವುದೇ ಉದ್ವೇಗ ಇಲ್ಲ, ಮತ್ತೆ ಯಾವುದೇ ನಿರೀಕ್ಷೆ ಇಲ್ಲ. ಇಂಥ ಕೆಲಸ ಮಾಡಿದ್ರೆ ಇಂಥದ್ದು ನನಗೆ ಸಿಗ್ಲೇಬೇಕು ಅನ್ನುವಂತಹ ಒಂದು ನಿರೀಕ್ಷೆ ಇರುತ್ತಲ್ಲ, ಆ ನಿರೀಕ್ಷೆ ಕೂಡ ಅದು ಇರೋದಿಲ್ಲ. ಬದುಕು ಇದ್ದಕ್ಕಿದ್ದಂತೆ ಅತ್ಯಂತ ಸುಂದರವಾಗತ್ತೆ. ಅಂದ್ರೆ ಅದು ಹೇಗಿದೆಯೋ ಹಾಗೇ ಇದೆ, ಮೊದಲಿನಂತೆಯೇ ಇದೆ. ಆದರೆ ಅದನ್ನ ನಾವು ನೋಡುವ ನೋಟ ಬದಲಾಗಿರುತ್ತೆ. ಆ ನೋಡುವ ನೋಟ ಎಷ್ಟೊಂದು ಬದಲಾಗಿರುತ್ತೆ ಅಂತ ಹೇಳಿದ್ರೆ ಅದು ಅತ್ಯಂತ ಸುಂದರವಾಗಿ ಕಾಣುತ್ತೆ. ಯಾವುದೇ ಮಹತ್ವಾಕಾಂಕ್ಷೆ ಇಲ್ಲ. ಆ ನಿತ್ಯವೂ ಎಲ್ಲ ಮಾಡುವಂತಹ ಎಲ್ಲ ಕರ್ಮಗಳು, ಎಲ್ಲ ಕಾರ್ಯಗಳು ಕೂಡ ಬಹಳ ಚೆನ್ನಾಗಿ, ಅಂದ್ರೆ ಬಹಳ ಪ್ರೇಮಮಯವಾಗಿ ಮಾಡ್ಕೊಂಡು ಹೋಗ್ತೇವೆ. ಮತ್ತೆ ಮಲಗುವ ಮುನ್ನ ಇಡೀ ವಿಶ್ವಕ್ಕೆ ನಾವು ಕೃತಜ್ಞತೆಯನ್ನ ಸಲ್ಲಿಸ್ತೇವೆ. ಯಾಕೆ ಇಡೀ ವಿಶ್ವಕ್ಕೆ ಕೃತಜ್ಞತೆಯನ್ನ ಸಲ್ಲಿಸ್ಬೇಕು? ಊಟ ಮಾಡುವಾಗ ಆಹಾರಕ್ಕೆ ಕೃತಜ್ಞತೆಯನ್ನ ಸಲ್ಲಿಸ್ಬೇಕು, ಅದನ್ನ ಬೆಳೆದಂತಹ ಎಲ್ಲರಿಗೂ ಕೃತಜ್ಞತೆಯನ್ನ ಸಲ್ಲಿಸ್ಬೇಕು. ಅಂದ್ರೆ ನಮಗೆ ಒಂದು ವಿಷಯ, ನಮ್ಮ ಅಂತರಂಗದಲ್ಲಿ ನಮ್ಗೆ ಗೊತ್ತಿರೋ ವಿಷಯ ಏನು ಅಂತ ಹೇಳಿದ್ರೆ, ವಿಶ್ವ ಅಂದ್ರೇನು? ಇಡೀ ಬ್ರಹ್ಮವೇ ವಿಶ್ವ. ಸೃಷ್ಟಿಯಾದ ಈಶ್ವರ ಚೈತನ್ಯವೆಲ್ಲವೂ ಕೂಡ ಒಂದೇ, ಅದರ ಒಂದು ಭಾಗ ನಾವು. ಹಾಗಾಗಿ ಇಡೀ ಬ್ರಹ್ಮಾಂಡವು ಆ ಈಶ್ವರನ ವಾಸಸ್ಥಾನ ಅಥವಾ ಬ್ರಹ್ಮನ ವಾಸಸ್ಥಾನ. ಸರ್ವಂ ಕಲ್ವಿದಂ ಬ್ರಹ್ಮ ಅನ್ನುವಂತಹ ಉಪನಿಷತ್ ವಾಕ್ಯವೇ ಇದೆ. ಹಾಗಾಗಿ ಈ ಚೈತನ್ಯ, ಈಶ್ವರ ಚೈತನ್ಯಕ್ಕೆ ಮಲಗುವ ಮುನ್ನ ಒಂದು ಅತ್ಯಂತ ಒಂದು ಇದನ್ನ ಕೃತಜ್ಞತೆಯನ್ನ ಸಲ್ಲಿಸಿ ಮಲಗಬೇಕು. ಬೆಳಗ್ಗೆ ಎದ್ದ ತಕ್ಷಣ ಇಂತಹ ಒಂದು ಸುಂದರ ದಿನವನ್ನ ನೀನು ನನಗೆ ಮತ್ತೆ ಕೊಟ್ಟಿದೀಯಾ ಅಂತ ಹೇಳಿ ಮತ್ತೆ ನಾವು ಕೃತಜ್ಞತೆಯನ್ನ ಅರ್ಪಿಸಿ ನಾವು ಮುಂದಕ್ಕೆ ಹೋಗ್ಬೇಕಾಗತ್ತೆ. ಈ ಬುದ್ಧ ಪ್ರಜ್ಞೆಯ ಬಗ್ಗೆ, ಇದನ್ನ ಕಂಡುಕೊಳ್ಳೋದ್ರ ಬಗ್ಗೆ ಬಹಳ ಹಿಂದಿನಿಂದ ಕೂಡ ಅನೇಕ ಋಷಿಗಳು, ಮುನಿಗಳು, ಮಹಾಮಹಿಮರುಗಳು ಎಲ್ಲರೂ ಕೂಡ ತಾವು ಕಂಡ ಸತ್ಯವನ್ನ ತಿಳಿಸಿ ನಮ್ಗೆ ಮಾರ್ಗದರ್ಶನ ಮಾಡಿದ್ದಾರೆ. ಅಂದ್ರೆ ಯಾವ ರೀತಿ ಉನ್ನತ ಪ್ರಜ್ಞೆಯನ್ನ ಎಚ್ಚರ ಮಾಡ್ಕೊಳ್ಬೇಕು, ಅದಾದ್ರಿಂದ ನಮ್ಗೆ ಹೇಗೆ ಒಳಿತಾಗ್ತಾ ಹೋಗತ್ತೆ, ಅಂದ್ರೆ ಹೇಗೆ ಪ್ರಪಂಚ ಅತ್ಯಂತ ಸುಂದರವಾಗಿ ಕಾಣತ್ತೆ, ಈ ಎಲ್ಲದರ ಬಗ್ಗೆ ಅನೇಕರು ನಮ್ಗೆ ವಿಷಯಗಳನ್ನ ತಿಳಿಸಿಕೊಡ್ತಾ ಹೋಗ್ತಾರೆ. ಅಂತಹ ಮಹಾನ್ ದಾರ್ಶನಿಕರಲ್ಲಿ ಒಬ್ಬರು ಭಗವಾನ್ ಬುದ್ಧರು. ಅವರು ಬೋಧಿಸಿದ ಬೋಧೆಯನ್ನ ಬುದ್ಧ ಧರ್ಮ ಅಂತ ಕರಿತೇವೆ ಅಥವಾ ಬೌದ್ಧ ಧರ್ಮ ಅಂತ ಕರಿತೇವೆ. ಅಂದ್ರೆ ಅವರು ಬೋಧಿಸಿದಂತಹ ಬೋಧೆ ಎಲ್ಲವೂ ಕೂಡ ಧರ್ಮವೇ ಆಗಿದೆ. ಇಡೀ ಪ್ರಪಂಚಕ್ಕೆ ಭಗವಾನ್ ಬುದ್ಧರು ಅರಿವಿನ ಬೆಳಕನ್ನ ತೋರಿಸಿದ್ರು. ಅಂದ್ರೆ ಎಚ್ಚರದ ಸ್ಥಿತಿಯಲ್ಲಿ, ಜಾಗೃತ ಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿ ಹೇಗೆ ಜೀವಿತವನ್ನ ನಡೆಸಬಹುದು ಅನ್ನೋದನ್ನ ಅವರು ಅರಿವಿನ ಮಾರ್ಗವನ್ನ ತೋರಿಸ್ಕೊಟ್ರು. ಅದೇ ದುಃಖ ನಿವಾರಣೆಯ ಮಾರ್ಗ.
ದುಃಖ ನಿವಾರಣೆ ಹೇಗ್ ಮಾಡ್ಕೋಬಹುದು ಅನ್ನೋದನ್ನ ಕೂಡ ಭಗವಾನ್ ಬುದ್ಧರು ನಮಗೆ ತಿಳಿಸ್ಕೊಟ್ರು. ಬೌದ್ಧ ಧರ್ಮ ಅತ್ಯಂತ ವೈಜ್ಞಾನಿಕವಾದಂತಹ ಧರ್ಮ. ಇತಿಹಾಸದಲ್ಲಿ ಭಗವಾನ್ ಬುದ್ಧರು ಯಾವುದೇ ಭೇದ ಭಾವ ಎಣಿಸದೆ ಎಲ್ಲರಿಗೂ ಧರ್ಮದ ಹೆಬ್ಬಾಗಿಲನ್ನ ತೆರೆದ ಮಹಾತ್ಮರು. ಅಂದ್ರೆ ಅವರು ಶ್ರೀಮಂತ ಬಡವ ಜಾತಿ ಯಾವುದನ್ನು ನೋಡ್ಲಿಲ್ಲ, ಹೆಣ್ಣು ಗಂಡು ಮಕ್ಕಳು ಏನನ್ನೂ ನೋಡಲಿಲ್ಲ. ಯಾರು ಸಿದ್ಧರೋ ಅವರಿಗೆಲ್ರಿಗೂ ಕೂಡ ಧರ್ಮವನ್ನ ನೀಡಿದರು. ಯಾರು ಬಂದು ಕೇಳೋದಕ್ಕೆ ಬಂದ್ರೋ ಅವ್ರಿಗೆಲ್ರಿಗೂ ಕೂಡ ಧರ್ಮವನ್ನ ನೀಡಿದರು. ಹಾಗಾಗಿ ಯಾವುದೇ ಭೇದ ಭಾವ ಎಣಿಸದೆ ಎಲ್ಲರಿಗೂ ಕೂಡ ಧರ್ಮದ ಹೆಬ್ಬಾಗಿಲನ್ನ ತೆರೆದ್ರು ಅವರು. ಯಾವುದೇ ಧರ್ಮದ ಹಣೆಪಟ್ಟಿ ಇಲ್ದಲೇನೆ, ಲೇಬಲ್ ಇಲ್ದಲೇನೆ ಯಾರು ಬೇಕಾದ್ರೂನು ಅವರವರು ಇರುವಂತಹ, ಅವ್ರು ಅನುಭವಿಸ್ತಿರುವಂತಹ ಎಲ್ಲವನ್ನ ಇಟ್ಕೊಂಡೇನೆ ಭಗವಾನ್ ಬುದ್ಧರು ಬೋಧಿಸಿದ ಧರ್ಮವನ್ನ ಆಚರಿಸ್ಲಿಕ್ಕೆ ಸಾಧ್ಯ. ಅಂದ್ರೆ ಯಾರು ಬೇಕಾದ್ರೂ ಕೂಡ ಬೌದ್ಧ ಧರ್ಮವನ್ನ ಆಚರಣೆಗೆ ತರಲಿಕ್ಕೆ ಯಾವ ತೊಂದರೆಯೂ ಇಲ್ಲ. ಅಂದ್ರೆ ನಾನು ಬೌದ್ಧ ಧರ್ಮೀಯ ಅಂತ ಕೂಡ ನಾವು ಹೇಳ್ಕೊಳ್ಬೇಕಾಗಿಲ್ಲ. ಆದ್ರೆ ಧರ್ಮದ ಆಚರಣೆ ಮಾತ್ರ ನಮ್ಗೆ ಮುಖ್ಯ ಆಗತ್ತೆ ಹೊರತು ಅದನ್ನ ಬಿಟ್ಟು ಬೇರೆ ಏನೂ ಅಲ್ಲ. ಅದನ್ನ ಇಲ್ಲಿ ಬುದ್ಧರು ಸ್ಪಷ್ಟವಾಗಿ ಹೇಳ್ತಾರೆ. ಇಡೀ ಪ್ರಪಂಚದಲ್ಲಿ ಅನೇಕ ದೇಶಗಳಲ್ಲಿನ ಅತ್ಯಂತ ಸ್ವತಂತ್ರ ಮನೋಭಾವದ ಬುದ್ಧಿಜೀವಿಗಳು ಅನ್ನಿಸ್ಕೊಳ್ಳುವಂತಹ ವಿಚಾರವಂತರು ಭಗವಾನ್ ಬುದ್ಧರ ಬೋಧೆಗೆ ಮಾರು ಹೋಗಿದ್ದಾರೆ, ಅದನ್ನ ಅನುಸರಿಸ್ತಿದ್ದಾರೆ. ಅದಕ್ಕಾಗಿ ನಾವು ಬೌದ್ಧರು ಅಂತ ಕೂಡ ಯಾರು ಕೂಡ ಹೇಳ್ಕೊಳ್ಬೇಕಾಗಿಲ್ಲ. ಬೌದ್ಧ ಧರ್ಮದ ಆಚರಣೆ ಮಾತ್ರ ಇಲ್ಲಿ ಮುಖ್ಯ ಆಗತ್ತೆ. ಪ್ರೊಫೆಸರ್ ಮ್ಯಾಕ್ಸ್ ಮುಲ್ಲರ್ ಅವರು ಜರ್ಮನ್ ದೇಶದ ಸ್ಕಾಲರ್. ಅವ್ರು ಹೇಳ್ತಾರೆ, ಭಗವಾನ್ ಬುದ್ಧರು ತಾವು ಬೋಧಿಸಿದ ಎಲ್ಲ ಸುಗುಣಗಳನ್ನ ಮೈಗೂಡಿಸ್ಕೊಂಡಿದ್ರು. ಅಂದ್ರೆ ಅವ್ರು ಏನ್ ಹೇಳಿದ್ರೋ ಅದರಂತೆ ನಡ್ಕೊಳ್ತಿದ್ರು, ಯಾವುದರಂತೆ ನಡ್ಕೊಳ್ತಿದ್ರೋ ಅದನ್ನ ಮಾತ್ರ ಹೇಳ್ತಿದ್ರು. ಅಂದ್ರೆ ಅದನ್ನ ಅವ್ರ ಎಲ್ಲ ಸುಗುಣಗಳನ್ನ ಮೈಗೂಡಿಸ್ಕೊಂಡಿದ್ರು. 45 ವರ್ಷಗಳ ಅವರ ಬೋಧನೆಯ ಜೀವಿತದ ಅವಧಿಯಲ್ಲಿ ಅವ್ರು ಯಾವ ರೀತಿ ಇದ್ರೋ ಅದನ್ನೇ ಹೇಳಿದ್ರು, ಹಾಗೆಯೇ ಅವರು ಅದರಂತೆ ನಡ್ಕೊಂಡ್ರು. ಅಂದ್ರೆ ಮಾನವ ಸಹಜ ಬಲಹೀನತೆಗೆ ಅವ್ರ ಜೀವನದಲ್ಲಿ ಯಾವತ್ತೂ ಅವಕಾಶ ಕೊಡ್ಲಿಲ್ಲ. ಎಂದು ಅವರು ಮನೆಯನ್ನ ಬಿಟ್ಟು ಬಂದ್ರೋ ಅದೇ ಕೊನೆ. ಮತ್ತೆಂದೂ ಕೂಡ ಅವರ ಬಲಹೀನತೆಗೆ ಅವಕಾಶ ಮಾಡಿಕೊಡ್ಲೇ ಇಲ್ಲ. ಯಾವತ್ತೂ ಕೂಡ ಯಾವುದೇ ರೀತಿಯ ಮನೋವಿಕಾರಕ್ಕೆ ಅವರು ಬಲಿಯಾಗಲೇ ಇಲ್ಲ. ಯಾರೇ ಎದುರಿಗೆ ಬರಲಿ ಅವರ ಮನಸ್ಸು ಒಂದೇ ರೀತಿಯಲ್ಲೇ ಇರ್ತಾ ಇದ್ದೆ ಹೊರತು ವಿಕಾರ ಪೂರಿತ ಆಗತಾನೇ ಇರಲಿಲ್ಲ. ಅಷ್ಟೊಂದು ಪರಿಶುದ್ಧ ಪವಿತ್ರ ಸ್ಥಿತಿಯಲ್ಲಿ ಬುದ್ಧರು ಇದ್ರು. ಹಾಗಾಗಿ ಬುದ್ಧರು ಬೋಧಿಸಿದಂತಹ ಈ ನೈತಿಕ ಕಾಯಿದೆ, ಅಂದ್ರೆ ಪಂಚಶೀಲಗಳಾಗಿರಬಹುದು, ಯಾವ ರೀತಿ ನಡ್ಕೊಳ್ಬೇಕು ಅನ್ನುವಂತಹದ್ದಾಗಿರ್ಬಹುದು, ಇದು ನೈತಿಕತೆಯ ಒಂದು ನಿಯಮಗಳು. ಆ ನೈತಿಕ ನಿಯಮಗಳಿದೆಯಲ್ಲ, ಅದು ಇಡೀ ವಿಶ್ವದಲ್ಲಿಯೇ, ಇಡೀ ಪ್ರಪಂಚದಲ್ಲಿಯೇ ಅತ್ಯಂತ ಪರಿಪೂರ್ಣವಾದದ್ದು ಅಂತ ತಜ್ಞರ ಅಭಿಪ್ರಾಯ. ಅಂದ್ರೆ ಎಲ್ಲ ವಿಷಯಗಳನ್ನ ಕೂಡ, ಎಲ್ಲ ವಿಭಾಗಗಳನ್ನ ಕೂಡ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಅದು ಹೀಗೆ ಇರಬೇಕು ಅನ್ನುವಂತಹ ಒಂದು ಚೌಕಟ್ಟನ್ನ ಹಾಕಿಕೊಟ್ಟವರು ಭಗವಾನ್ ಬುದ್ಧರು. ಅವ್ರು ಹೇಳ್ತಾರೆ, ಇಡೀ ಪ್ರಪಂಚದಲ್ಲಿಯೇ ಅತ್ಯಂತ ಪರಿಪೂರ್ಣವಾದಂತಹ ನೈತಿಕ ಒಂದು ವಿಷಯಗಳನ್ನ, ನೈತಿಕ ನಿಯಮಗಳನ್ನ ಅವರು ಬೋಧಿಸಿದ್ರು ಅಂತ ಹೇಳಿದ್ರು. ಅದಕ್ಕಿಂತ ಪರಿಪೂರ್ಣವಾದಂತಹ ನೈತಿಕ ಕಾಯ್ದೆ ನನಗಿನ್ನ ಸಿಕ್ಕೇ ಇಲ್ಲ ಅಂತ ಹೇಳಿ ಮ್ಯಾಕ್ಸ್ ಮುಲ್ಲರ್ ಅವ್ರು ಹೇಳ್ತಾರೆ. ಅಂದ್ರೆ ಎಲ್ಲದರನ್ನೂ ಕೂಡ ಅವ್ರು ನೋಡಿದಂತಹವರು, ಮ್ಯಾಕ್ಸ್ ಮುಲ್ಲರ್ ಅಧ್ಯಯನ ಮಾಡಿದಂಥವ್ರು. ಅವ್ರು ಹೇಳ್ತಾರೆ, ಇದಕ್ಕಿಂತ ಉನ್ನತವಾದಂತಹ ನೈತಿಕ ಕಾಯಿದೆ ನನಗಿನ್ನ ಯಾವ ಧರ್ಮದಲ್ಲೂ ಸಿಕ್ಕಿಲ್ಲ, ಇದ್ರಲ್ಲೇ ಸಿಕ್ಕಿರುವಂತಹದ್ದು ಅಂತ ಹೇಳ್ತಾರೆ. ಹಾಗಾಗಿ ಭಗವಾನ್ ಬುದ್ಧರ ನಡವಳಿಕೆ ಮತ್ತು ಬೋಧೆ ಅತ್ಯಂತ ಉನ್ನತ ಮಟ್ಟದಲ್ಲಿ ನಿಲ್ಲುತ್ತೆ. ಯಾಕೆಂದ್ರೆ ಅವ್ರು ಹೇಳಿದ್ದನ್ನ ಮಾತ್ರವೇ ಬೋಧಿಸಿದ್ರು, ಅವರ ಬೋಧಿಸಿದಂತೆಯೇ ಅವರು ನಡ್ಕೊಳ್ತಾ ಇದ್ರು ಅಂತ. ಒಬ್ಬ ವಿದ್ವಾಂಸರು ಒಂದ್ ಕಡೆ ಹೇಳ್ತಾರೆ, ಭಗವಾನ್ ಬುದ್ಧರು ಬರೀ ಬೌದ್ಧರ ಆಸ್ತಿ ಅಲ್ಲ. ಅಂದ್ರೆ ನಾವು ಬುದ್ಧಿಸ್ಟ್ ಆದಾಗ ಮಾತ್ರ ಬುದ್ಧರ ಓದು ಇದನ್ನ ಅಧ್ಯಯನ ಮಾಡ್ಬೇಕು ಅಂತ ಇಲ್ಲ. ಮತ್ತೆ ಬುದ್ಧ ಪ್ರತಿಯೊಬ್ಬರಿಗೂ ಸೇರಿದಂತಹ ಒಬ್ಬ ವ್ಯಕ್ತಿ, ಇಡೀ ಮಾನವತೆಯ ಆಸ್ತಿ ಅಂತ ಹೇಳ್ತಾರೆ. ಬುದ್ಧ ಬರೀ ಬೌದ್ಧರ ಆಸ್ತಿ ಅಲ್ಲ, ಅವ್ರು ಇಡೀ ಮಾನವತೆಯ ಆಸ್ತಿ. ಪ್ರತಿಯೊಬ್ಬರಿಗೂ ಕೂಡ ಒಂದೇ ರೀತಿಯ ಬೋಧೆಯನ್ನ ಕೊಟ್ಟವರು ಅವರು. ಅವರ ನಂತರ ಬಂದಂತಹ ಬೇರೆ ಎಲ್ಲ ಧರ್ಮಗಳು ಕೂಡ ಬುದ್ಧರಿಂದ ಒಳ್ಳೆಯ ವಿಚಾರಗಳನ್ನ ಪಡ್ಕೊಂಡ್ವು ಅಂತ ಹೇಳ್ತಾರೆ. ಅಂದ್ರೆ ಬುದ್ಧರಿಂದ ಪ್ರೇರಿತವಾಗಿ ಅನೇಕ ವಿಷಯಗಳನ್ನ ಇತರ ಧರ್ಮದವರು ತೆಗೆದುಕೊಂಡ್ರು ಅಂತ ಹೇಳಿ ಒಬ್ಬ ವಿದ್ವಾಂಸರು ಒಂದ್ ಕಡೆ ಹೇಳ್ತಾರೆ. ಹಜರತ್ ಇನಾಯತ್ ಖಾನ್ ಅನ್ನುವಂತಹ ಒಬ್ಬ ಸೂಫಿ ಸಂತರಿದ್ದಾರೆ. ಅವ್ರು ಹೇಳ್ತಾರೆ, ಭಗವಾನ್ ಬುದ್ಧರ
ಜೀವನ ಧ್ಯೇಯಗಳು ಬಹಳ ಅಪರೂಪದ ವಿಶೇಷ ಲಕ್ಷಣಗಳನ್ನ ಪಡೆದಿದೆ. ಅದರಿಂದನೇ ಇಡೀ ಪ್ರಪಂಚದ ಬೇರೆ ಧರ್ಮಗಳಿಗಿಂತ ಬೌದ್ಧ ಧರ್ಮ ಬಹಳ ಭಿನ್ನವಾಗಿ ನಿಲ್ಲುತ್ತೆ. ಯಾಕೆಂದ್ರೆ ಜೀವನದ ಸಹಜತೆಯನ್ನ ಬೋಧಿಸಿ ಸಹಜವಾಗಿಯೇ ದುಃಖ ನಿವಾರಣೆಯ ಮಾರ್ಗವನ್ನ ನಾವು ತೆಗೆದುಕೊಳ್ಳೋಕೆ ಸಾಧ್ಯ ಅನ್ನುವಂತಹದ್ದನ್ನ ಬುದ್ಧರು ಬೋಧಿಸಿದಾರಲ್ವಾ. ಅವರ ಜೀವನ ಧ್ಯೇಯವೇ ಅತ್ಯಂತ ಉನ್ನತವಾದದ್ದು ಅಂತ ಹೇಳ್ತಾರೆ. ಅವ್ರು ಒಂದು ಉಪಮೆಯನ್ನ ಕೊಡ್ತಾರೆ. ಏನು ಅಂದ್ರೆ, ಬುದ್ಧರ ಜೀವನ ಧ್ಯೇಯವೇನೆಂದರೆ, ಉನ್ನತ ಧ್ಯೇಯ ಅನ್ನುವಂತಹ ಪಕ್ಷಿಗಳು ಈ ಭೂಮಿಗೆ ಅತ್ಯಂತ ಹತ್ತಿರದಲ್ಲಿ ಹಾರಬೇಕು. ಆ ಪಕ್ಷಿಗಳಿಗೆ ಆಹಾರ ಈ ಭೂಮಿಗೆ ಸೇರಿದ್ದಾಗಿದೆ ಅಂತ ಹೇಳ್ತಾರೆ. ಅಂದ್ರೆ ಉನ್ನತವಾದದ್ದು ಅಂದ್ರೆ ಮೇಲೆಲ್ಲೋ ಇರಬೇಕು, ಅಲ್ಲಿ ಹಾರಬೇಕು ಅಂತ ಅರ್ಥ ಅಲ್ಲ. ಈ ಭೂಮಿಯ ಹತ್ತಿರದಲ್ಲೇ ಇರಬೇಕು. ಯಾಕೆಂದ್ರೆ ಅವಕ್ಕೆ ಆಹಾರ ಸಿಗೋದು ಭೂಮಿ ಮೇಲೆ ಮಾತ್ರ ಅಂತ ಹೇಳ್ತಾರೆ. ಅಂದ್ರೆ ಉನ್ನತತೆ ಅನ್ನುವಂಥದ್ದು ಎಲ್ಲೋ ಮೇಲಿದೆ, ಆಕಾಶದಲ್ಲಿದೆ ಅಂತ ಅರ್ಥ ಅಲ್ಲ. ನಾವೆಲ್ಲಿದ್ದೇವೋ ಅಲ್ಲಿಯೇ ಉನ್ನತ ಜೀವನವನ್ನು ನಡೆಸ್ಲಿಕ್ಕೆ ಸಾಧ್ಯ ಅನ್ನೋದನ್ನ ಬುದ್ಧರು ತಿಳಿಸ್ಕೊಡ್ತಾರೆ. ನಮ್ಮ ಧ್ಯೇಯ ಎಷ್ಟೇ ಉನ್ನತವಾಗಿರಲಿ, ಅದು ಕೆಲ್ಸಕ್ಕೆ ಬರೋದು ಭೂಮಿ ಮೇಲೇನೆ ಅಲ್ವಾ. ನಾವು ಈಗ ಯಾವ ರೀತಿ ನಡ್ಕೊಳ್ತೀವಿ ಅನ್ನೋದು, ಅಥವಾ ನಮ್ಮ ಉನ್ನತ ಧ್ಯೇಯವನ್ನ, ನಮ್ಮ ಪರಮ ಕರುಣೆಯನ್ನ, ನಮ್ಮ ಪ್ರೇಮವನ್ನ, ನಮ್ಮ ಏನೇ ಒಂದು ಗುಣ ಇದೆ ಅದನ್ನ ನಾವು ಎಲ್ಲಿ ಉಪಯೋಗಕ್ಕೆ ಬರುತ್ತೆ ಅದು ಈ ಭೂಮಿಯ ಮೇಲೇನೆ, ಈ ಕುಟುಂಬಗಳಲ್ಲೇ, ಈ ಸಮಾಜದಲ್ಲಿಯೇ ಕೆಲಸ ಮಾಡಿಯೇ ನಾವು ಅದನ್ನ ಇಲ್ಲಿ ತೋರಿಸ್ಬೇಕಾಗಿದೆ. ಈ ಭೂಮಿಯ ಮೇಲೇನೆ ಕೆಲಸಕ್ಕೆ ಬರುವಂತಹದ್ದೆಲ್ಲ ಉನ್ನತವಾದಂತಹದ್ದು. ಅಂದ್ರೆ ಭೂಮಿ ಅನ್ನುವಂತಹದ್ದು ಕರ್ಮ ಭೂಮಿ, ಇಲ್ಲಿಯೇ ನಾವು ಕೆಲಸ ಮಾಡ್ಬೇಕಾಗಿರುವಂತಹದ್ದು. ಅದಕ್ಕೆ ಶರಣರು ಹೇಳ್ತಾರೆ, ಇಲ್ಲಿ ಸಲ್ಲುವವನು ಅಲ್ಲಿಯೂ ಸಲ್ಲುವನು, ಇಲ್ಲಿ ಸಲ್ಲದವನು ಅಲ್ಲಿಯೂ ಸಲ್ಲಲಾರ ಅಂತ ಹೇಳ್ತಾರೆ. ಅಂದ್ರೆ ಭೂಮಿಯೇ ಅನ್ನೋದೇ ನಮ್ಮ ಕರ್ಮ ಭೂಮಿ ಆಗಿರೋದ್ರಿಂದ ಇಲ್ಲಿ ನಾವು ಕೆಲಸ ಮಾಡಿ ನಿಜವಾದಂತಹ ಕೆಲಸವನ್ನ ಮಾಡಿ ಇಲ್ಲಿ ಸೈ ಅನ್ನಿಸ್ಕೊಂಡ್ರೆ ಇನ್ ಮುಂದೆ ಪರಶಿವನ ಇದ್ರ ಹತ್ರ ಕೂಡ ನಾವು ಸರಿಯಾಗಿ ಇರ್ತೇವೆ ಅಂತ ಹೇಳ್ತಾರೆ. ಇಂತಹ ಮಹಾನ್ ಬೋಧಕ, ಮಾರ್ಗದರ್ಶಕ, 8ನೇ ದೀಕ್ಷೆಗೆ ಏರಿರುವಂತಹ ಏಕೈಕ ಮನುಕುಲದ ಮೊದಲ ಪುಷ್ಪವಾದಂತಹ ಭಗವಾನ್ ಬುದ್ಧರು ಜಗತ್ತಿಗೆ ತೋರಿದ ಬೆಳಕನ್ನ, ಅಂದ್ರೆ ಅವರು ಕೊಟ್ಟಂತಹ ಬೋಧೆಯನ್ನ, ಅವರ ಬೋಧೆ ಬೆಳಕಿನ ರೀತಿಯಲ್ಲೇ ನಮಗೆ ಬರುವಂತಹದ್ದು. ಅಂದ್ರೆ ಒಂದೊಂದನ್ನ ಅರ್ಥ ಮಾಡ್ಕೊಳ್ತಾ ನಮ್ಮ ಮನಸ್ಸು ಅರಳುತ್ತೆ. ಅಂದ್ರೆ ಬೆಳಕಿನಲ್ಲಿ ಅರಳದಂತೆ ಅನಿಸುತ್ತೆ. ಹಾಗಾಗಿ ಅವರ ಬೋಧೆ ಜಗತ್ತಿಗೆ ತೋರಿದ ಬೆಳಕು. ಆ ಬೋಧೆಯನ್ನ ನಾವು ಇನ್ನಷ್ಟು ಆಳವಾಗಿ ತಿಳಿಯೋದಕ್ಕೆ ಪ್ರಯತ್ನ ಮಾಡೋಣ. ತಿಳಿತಾ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಬರೀ ತಿಳಿಯೋದಷ್ಟೇ ಅಲ್ಲ, ಅದನ್ನ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳುವುದು ಬಹಳ ಮುಖ್ಯವಾದದ್ದು. ನಾವು ಏನನ್ನ ಓದ್ತೀವೋ, ಏನನ್ನ ತಿಳ್ಕೊಳ್ತೇವೋ, ಏನನ್ನ ಬಹಳ ಚೆನ್ನಾಗಿದೆ ಅಂತ ಹೇಳಿ ಅಂದುಕೊಳ್ತೇವೋ, ಅದ್ ಯಾವಾಗ ಚೆನ್ನಾಗಿ ಆಗತ್ತೆ ಅಂದ್ರೆ ನಮ್ಮ ಜೀವನದಲ್ಲಿ ಅದನ್ನ ನಾವು ಅಳವಡಿಸಿಕೊಂಡಾಗ ಮಾತ್ರ. ಅದನ್ನ ಬಿಟ್ರೆ ಬೇರೆ ದಾರಿ ಇಲ್ವೇ ಇಲ್ಲ. ಅದಕ್ಕಾಗಿ ನಾವು ಏನನ್ನ ಅರ್ಥ ಮಾಡ್ಕೊಳ್ತೇವೋ, ಏನನ್ನ ತಿಳ್ಕೊಳ್ತೇವೋ ಅದನ್ನ ಆಚರಣೆಗೆ ತರಲೇಬೇಕು. ಅದು ಎಲ್ಲಿ? ಈ ಭೂಮಿಯ ಮೇಲೇನೆ ಮಾಡ್ಬೇಕಾಗಿದೆ. ಭಗವಾನ್ ಬುದ್ಧರಿಗೆ ಮಾನವರ ಮನಸ್ಸು ತುಂಬಾ ಚೆನ್ನಾಗಿ ಗೊತ್ತಿತ್ತು. ಅಂತಹ ಮನೋವಿಜ್ಞಾನಿ ಬೇರೆ ಇಲ್ಲ ಅಂತ ಹೇಳ್ಬೇಕು. ಅವರು ಮನುಷ್ಯರನ್ನ ಅವರ ಆಸಕ್ತಿ, ಅವರ ಗಮನ, ಅವರ ಪರಿಸರ, ಅವರ ಕೆಲಸದ ರೀತಿ ಇವೆಲ್ಲವುಗಳನ್ನ ನೋಡಿ ಅವರು ಜನತೆಯನ್ನ 4 ವಿಭಾಗವಾಗಿ ವಿಂಗಡಿಸ್ತಾರೆ. ಅಂದ್ರೆ ಯಾರಿಗೆ ಬೋಧೆ ಸರಿ ಹೋಗತ್ತೆ, ಯಾರಿಗೆ ಇಲ್ಲ, ಜನ ಹೇಗಿದ್ದಾರೆ, ಇಡೀ ಪ್ರಪಂಚದ ಜನ ಹೇಗಿದ್ದಾರೆ ಅನ್ನೋದಕ್ಕೆ 4 ವಿಭಾಗಗಳನ್ನ ಮಾಡ್ತಾರೆ. ಅದಕ್ಕೆ ಮೊದಲನೇದು ವಿಭಾಗ ಯಾವುದು ಅಂತ ಹೇಳಿದ್ರೆ, ಮೊದಲನೇ ವಿಭಾಗ ಕತ್ತಲೆಯಿಂದ ಕತ್ತಲಿನೆಡೆಗೆ ಹೋಗುವವರು. ಅಂದ್ರೆ ಕತ್ಲಲ್ಲೇ ಇದ್ದಾರೆ ಅವರು, ಮುಂದೆ ಅವ್ರು ಹೋಗೋ ಜಾಗ ಕತ್ಲಲ್ಲೇ ಇರತ್ತೆ ಅನ್ನುವಂಥದ್ದು. ಇವರು ಮೊದಲನೇ ಗುಂಪಿನ ಜನ. 2ನೇ ಗುಂಪಿನ ಜನ ಬೆಳಕಿನಿಂದ ಕತ್ತಲೆಗೆ ಹೋಗುವಂತಹವರು. ಅಂದ್ರೆ ಈ ಬೆಳಕೆಲ್ಲ ಇದ್ದಾರೆ, ಆದ್ರೆ ಅವ್ರಿಗೆ ಕತ್ತಲೆ ಬಹಳ ಇಷ್ಟ ಆಗತ್ತೆ, ಕತ್ಲೆಗೆ ಹೋಗ್ತಾರೆ. 3ನೇದು ಕತ್ತಲೆಯಿಂದ ಬೆಳಕಿನೆಡೆಗೆ ಹೋಗುವವರು. ಈಗ ಕತ್ಲಲ್ಲಿದ್ದಾರೆ, ಇಲ್ಲ ಅಲ್ಲಿ ಬೆಳಕಿದೆ, ನಾನು ಅಲ್ಲಿ ಹೋಗ್ತೀನಿ ಅಂತ ಹೇಳಿ ಬೆಳಕಿನ ಕಡೆಗೆ ಬರುವಂತಹವರು. ಮತ್ತು 4ನೇಯವರು ಬೆಳಕಿನಿಂದ ಬೆಳಕಿನ ಕಡೆಗೆ ಹೋಗುವವರು. ಅಂದ್ರೆ ಆಗ್ಲೇ ಬೆಳಕೆಲ್ಲ ಇದ್ದಾರೆ, ಆದ್ರೆ ಅವರು ಮತ್ತೆ ಬೆಳಕಿನ ಕಡೆಗೆ ಮಾತ್ರ ಹೋಗ್ತಾರೆ. ಇನ್ನ ಹೆಚ್ಚಿನ ಬೆಳಕಿನ ಕಡೆಗೆ ಅವ್ರು ಹೋಗ್ತಾರೆ. ಇದ್ರ ಬಗ್ಗೆ ಸ್ವಲ್ಪ ವಿಷಯವನ್ನ ನಾವು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡೋಣ.
ಕತ್ತಲಿನಿಂದ ಕತ್ತಲಿನ ಕಡೆಗೆ ಹೋಗುವವರು ಯಾರು? ಅಂದ್ರೆ ಒಂದು ಒಂದು ಕೊಳಚೆ ಪ್ರದೇಶ ಅಂತ ಇಟ್ಕೊಳ್ಳಿ. ಒಂದು ತುಂಬಾ ಒತ್ತಡ ಇರುವಂತಹ ಕೆಲವು ಜಾಗಗಳು ಇರತ್ತೆ. ಒಂದು ಸ್ಲಮ್ ಏರಿಯಾ ಆ ಥರ ಏನೋ ಅಂತ ಇಟ್ಕೋಬಹುದು ಕೊಳಚೆ ಪ್ರದೇಶ. ಅಲ್ಲೇ ಒಂದು ಮಗು ಹುಟ್ಟತ್ತೆ. ಅಲ್ಲೇ ಬೆಳೆಯುತ್ತೆ. ಅದನ್ನ ಒಳ್ಳೆ ಆಹಾರ ಇಲ್ಲ, ವಿದ್ಯೆ ಇಲ್ಲ, ಸ್ವಚ್ಛ ಪರಿಸರ ಇಲ್ಲ, ಆರೋಗ್ಯ ಚೆನ್ನಾಗಿರಲ್ಲ. ಏನ್ ಸಿಕ್ಕಿದ್ರೆ ಅದನ್ನ ತಿನ್ನತ್ತೆ. ಆರೋಗ್ಯ ಚೆನ್ನಾಗಿಲ್ಲ. ಮಗುವನ್ನ ಒಂದು ಸತ್ಪ್ರಜೆಯಾಗಿ ರೂಪಿಸುವಂತಹ ಜನ ಅಲ್ಲಿಲ್ಲ. ಅಲ್ಲಿರೋರೆಲ್ಲ ಬೇರೆ ರೀತಿಯ ಕೆಲಸಗಳನ್ನ ಮಾಡುವಂತಹವರೇ ಇರ್ತಾರೆ. ಅಂಥವ್ರು ಇಲ್ಲ. ಆತ ಹೇಗೋ ಬೆಳಿತಾನೆ, ಹೇಗೋ ಇರ್ತಾನೆ. ಆಮೇಲೆ ಕೆಟ್ಟ ಕೆಲಸ ಮಾಡೋದನ್ನೇ ರೂಢಿಸ್ಕೊಳ್ತಾನೆ. ವಯಸ್ಸಾಗತ್ತೆ. ಒಂದು ದಿವಸ ಅನಾರೋಗ್ಯದಿಂದಾನೋ ಅಥವಾ ಇನ್ನು ಹೇಗೋ ಏನೋ ಒಟ್ನಲ್ಲಿ ಅವನು ಸತ್ತು ಹೋಗ್ತಾನೆ. ಇಂಥವ್ರನ್ನ ಏನಂತ ಕರೀತಾರೆ? ಬುದ್ಧರು ಹೇಳ್ತಾರೆ, ಕತ್ತಲೆಯಿಂದ ಕತ್ತಲಿನ ಕಡೆಗೆ ಹೋಗುವವರು ಅಂತ ಹೇಳ್ತಾರೆ. ಅವರ ಬಾಳಿನಲ್ಲಿ ಹೆಚ್ಚಿನ ಒಂದು ಉತ್ಸಾಹ ಇದು ಏನು ಇರೋದಿಲ್ಲ. ಮುಂದುವರಿಯುವಂತಹ ಲಕ್ಷಣಗಳು ಇರಲ್ಲ ಅಂತ ಹೇಳ್ತಾರೆ. ಇವರು ಮೊದಲನೇ ಜಾತಿಯ ಜನ. ಇನ್ನ ಬೆಳಕಿನಿಂದ ಕತ್ತಲೆಗೆ ಹೋಗುವವರು ಯಾರು? ಒಂದು ಒಳ್ಳೆ ಮನೆ, ಚೆನ್ನಾಗೆ ಒಳ್ಳೆ ಪರಿಸರ, ಅಲ್ಲೇ ಒಂದು ಮಗು ಹುಟ್ಟತ್ತೆ. ಯಾವುದೇ ಕೊರತೆನೂ ಇಲ್ಲ. ತಂದೆ ತಾಯಿಗಳ ಪ್ರೀತಿ ಇದೆ, ಅಣ್ಣ ತಮ್ಮಂದಿರ ಪ್ರೀತಿ ಇದೆ, ಬಂಧು ಬಾಂಧವರಿದ್ದಾರೆ, ಮತ್ತೆ ವಿದ್ಯಾಭ್ಯಾಸವನ್ನ ಕೊಟ್ಟಿದ್ದಾರೆ. ಎಲ್ಲವೂ ಸರಿಯಾಗಿದೆ. ಚೆನ್ನಾಗೇ ಬೆಳೆಯುತ್ತೆ ಮಗು. ವಿದ್ಯೆನೂ ಕಲಿಯುತ್ತೆ, ಕೆಲ್ಸಾನು ಮಾಡತ್ತೆ, ಎಲ್ಲ ರೀತಿಯಲ್ಲೂ ಇರತ್ತೆ. ಅಕಸ್ಮಾತ್ ಕೆಟ್ಟ ಸ್ನೇಹಿತರ ಸಹವಾಸ ಸಿಗತ್ತೆ. ಕೆಟ್ಟ ಸ್ನೇಹಿತರ ಸಹವಾಸ ಸಿಕ್ಕಿದಾಗ ಏನಾಗತ್ತೆ? ಕೆಟ್ಟ ಚಟಗಳನ್ನ ಕಲಿಯುತ್ತೆ. ಕೆಟ್ಟ ಕೆಲಸಗಳನ್ನ ಮಾಡೋದನ್ನ ಕಲ್ತ್ಕೊಳ್ಳುತ್ತೆ. ಅದರಿಂದ ಏನಾಗತ್ತೆ? ಅತ್ಯಂತ ದುರ್ಬಲತೆ ಬರುತ್ತೆ. ಅಂದ್ರೆ ಇಷ್ಟುವರೆಗೂ ಕೂಡ ಬೆಳೆದಂತಹ ಜೀವನ ಬೆಳಕಿನಲ್ಲೇ ಇದೆ. ಆದ್ರೆ ಈಗ ಮಾಡ್ತಿರುವಂತಹ ಕೆಲಸ ಏನು, ಆ ಚಟಗಳೇನು ಬಹಳ ಕೆಟ್ಟದಾಗಿರುತ್ತೆ. ಅದರ ಪರಿಣಾಮ ಬಹಳ ತೊಂದರೆ ಕೊಡುತ್ತೆ. ಕೊನೆಗೆ ದುರ್ಬಲರಾಗ್ತಾರೆ, ಕಾಯಿಲೆ ಬೀಳುತ್ತೆ, ಕಾಯಿಲೆ ಹೊಂದುತ್ತಾರೆ, ಮರಣ ಹೊಂದುತ್ತಾರೆ. ನೋಡಿ, ಬೆಳಕಿನಲ್ಲೇ ಹುಟ್ಟುವಂತಹ, ಬೆಳಕಿನಲ್ಲೇ ಬೆಳೆಯುವಂತಹ, ಬೆಳಕಿನಲ್ಲೇ ಇರುವಂತಹ ಜೀವನ ವಿಧಾನ ಆಗಿತ್ತು. ಆದರೆ ಪ್ರಮಾದವಶಾತ್, ಜಾಗೃತಿ ಇಲ್ಲದರ ಪ್ರಯುಕ್ತ ಏನಾಯ್ತು? ತಾನೇ ಆರಿಸಿಕೊಂಡಂತಹ ಕತ್ತಲಿನ ಜೀವನಕ್ಕೆ ಕಾಲಿಟ್ರು, ಮತ್ತೆ ಹಾಳಾಗಿ ಹೋದ್ರು. ಹಾಗಾಗಿ ತಾವೇ ಬೆಳಕಿನಲ್ಲಿದ್ದರೂ ಕೂಡ ಕತ್ತಲೆಯನ್ನು ಆರಿಸಿಕೊಂಡವರು, ಕತ್ತಲಾಗಿಯೇ ಹೋದಂತಹವರು, ಸಮಾಜಕ್ಕೆ ಹಾಗೂ ಅವರಿಗೆ ಅದರಿಂದ ಯಾವ ಒಳಿತು ಕೂಡ ಆಗ್ಲೇ ಇಲ್ಲ. ಇನ್ನೂ ಹೆಚ್ಚಿನ ಜನರಿಗೆ, ಮನೆಯವರಿಗೆ, ಎಲ್ರಿಗೂ ಕೂಡ ನೋವನ್ನೇ ತಂದವರು ಇವರು. ಸಮಾಜಕ್ಕೆ ಯಾವುದೇ ಒಳಿತನ್ನ ಮಾಡ್ಲಿಲ್ಲ. ಅಂತಹ ಸ್ಥಿತಿಯಲ್ಲಿ ಅವ್ರು ಹೋದ್ರು. ಅಂದ್ರೆ ಇವರು ಬೆಳಕಿದ್ದರೂ ಕೂಡ ಕತ್ತಲಿನ ಕಡೆಗೆ ಹೋಗ್ತಾರೆ. ಇನ್ನ ಮುಂದಿನ ಜಾತಿ ಅಂದ್ರೆ ಮುಂದಿನ ಕ್ಯಾಟಗರಿ ಏನು ಅಂತ ಹೇಳಿದ್ರೆ, ಕತ್ತಲೆಯಿಂದ ಬೆಳಕಿನ ಕಡೆಗೆ ಹೋಗುವವರು. ಇವ್ರು ಯಾರು ಅಂತ ಹೇಳಿದ್ರೆ, ಒಂದು ಕೆಟ್ಟ ಪರಿಸರದಲ್ಲೇ ಮಗು ಹುಟ್ಟಿರ್ಬೋದು, ಒಂದು ಸ್ಲಮ್ಮಲ್ಲೇ ಹುಟ್ಟಿರ್ಬೋದು, ಅಥವಾ ತೀರಾ ಇದ್ರ ಬಡತನದಲ್ಲೇ ಹುಟ್ಟಿರ್ಬೋದು, ಅಲ್ಲಿ ಒಂದು ಒಳ್ಳೆಯ ಸಂಪರ್ಕ ಇಲ್ದಲೇನೂ ಇರ್ಬೋದು. ಅಕಸ್ಮಾತ್ ಬೆಳೀತಾ ಬೆಳೀತಾ ಒಬ್ಬ ಒಳ್ಳೆ ವ್ಯಕ್ತಿಯ ಸಂಪರ್ಕ ಸಿಕ್ಕಬಹುದು. ಅವಾಗ ಏನಾಗತ್ತೆ ಅಂತ ಹೇಳಿದ್ರೆ, ಒಳ್ಳೆ ತರಬೇತಿ ಸಿಗತ್ತೆ. ಸರಿಯಾಗಿ ದಕ್ಷತೆಯಿಂದ ಆ ಮಗು ಕೆಲಸ ಮಾಡೋದಕ್ಕೆ ಪ್ರಾರಂಭ ಆಗಿ ಆ ರೀತಿಯಾಗಿ ಬೆಳೀತಾ ಹೋದಾಗ ಏನಾಗತ್ತೆ? ಒಳ್ಳೆಯ ವ್ಯಕ್ತಿ, ಸುಸಂಪನ್ನ ವ್ಯಕ್ತಿ ಅನ್ನಿಸ್ಕೊಳ್ತಾನೆ. ಸುಸಂಸ್ಕೃತತೆ ಅನ್ನೋದು ಬರತ್ತೆ. ವಿನಯವಂತನಾಗ್ತಾನೆ. ಒಳ್ಳೆಯ ಗುಣಗಳನ್ನ ಬೆಳೆಸ್ಕೊಳ್ತಾನೆ. ಒಳ್ಳೆಯ ವ್ಯಕ್ತಿ ಆಗ್ತಾನೆ. ತನ್ನ ಕೈಯಲ್ಲಾದ ಸಹಾಯವನ್ನ ಜನತೆಗೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಅಂತಹ ವ್ಯಕ್ತಿ ಕತ್ತಲಿನಿಂದ ಬೆಳಕಿನ ಕಡೆಗೆ ಹೋಗುವವರು. ಇಂಥವರಿಂದ ಸಾಕಷ್ಟು ವಿಷಯಗಳನ್ನ ನಾವು ಅರ್ಥ ಮಾಡ್ಕೊಳ್ಬಹುದು. ಇವರು ಬಹಳ ಮುಂದಕ್ಕೆ ಬರುವ ಸಾಧ್ಯತೆಗಳಿರತ್ತೆ. ಇನ್ನ 4ನೆಯ ಕ್ಯಾಟಗರಿ ಯಾವುದು ಅಂತ ಹೇಳಿದ್ರೆ, ಬೆಳಕಿನಿಂದ ಬೆಳಕಿನ ಕಡೆಗೆ ಹೋಗುವವರು. ಯಾರಿವರು ಅಂದ್ರೆ, ಒಳ್ಳೆಯ ಸುಸಂಸ್ಕೃತ ಮನೆತನದಲ್ಲಿ ಹುಟ್ಟಿರ್ತಾರೆ, ಶುಭ ಸಂಸ್ಕಾರಗಳನ್ನ ಕಲ್ತಿರ್ತಾರೆ, ಸುಸಂಸ್ಕೃತರಾಗಿರ್ತಾರೆ, ಮತ್ತೆ ವಿದ್ಯಾಭ್ಯಾಸ ಮಾಡಿರ್ತಾರೆ. ಜೊತೆಗೆ ಮಹಾತ್ಮರ, ಸಿದ್ಧ ಪುರುಷರ ಸಹವಾಸ ಕೂಡ ಅವರಿಗೆ ಸಿಗತ್ತೆ. ಒಳ್ಳೆಯ ಸತ್ಸಂಗ ಸಿಕ್ಕೋದ್ರಿಂದ ಏನಾಗತ್ತೆ? ಮುಂದುವರಿತಾರೆ, ಧರ್ಮದಲ್ಲಿ ಆಸಕ್ತಿ ಬರುತ್ತೆ, ಆತ್ಮ ಸಾಕ್ಷಾತ್ಕಾರದ ಒಂದು ಪದದಲ್ಲಿ ಮುಂದೆ ಸಾಗೋದಿಕ್ಕೆ ಒಂದು ಮನಸ್ಸನ್ನ ಮಾಡ್ತಾರೆ. ಅದರಿಂದ ಅವ್ರಿಗೆ ಅತ್ಯಂತ ಉಪಯೋಗ ಕೂಡ ಆಗತ್ತೆ. ಹೀಗಾಗಿ ಅವರು ತಾವೂ ಬೆಳಕನ್ನ ನೋಡ್ತಾರೆ, ಬೆಳಕಿನಲ್ಲೇ ಹುಟ್ಟಿರ್ತಾರೆ, ತಾವೂ ಬೆಳಕನ್ನ ನೋಡ್ತಾರೆ, ಮುಂದೆ ಅನೇಕರಿಗೆ ಬೆಳಕನ್ನ ತೋರಿಸುವಂತಹ ಕೆಲಸವನ್ನ ಅವರು ಮಾಡ್ತಾ ಹೋಗ್ತಾರೆ. ಹಾಗಾಗಿ ಇವರಿಂದ ಬಹಳ ಸಮಾಜಕ್ಕೆ ಉಪಯುಕ್ತವಾದಂತಹ
ಕೆಲಸಗಳು ನಡೆಯೋದಕ್ಕೆ ಸಾಧ್ಯ ಆಗತ್ತೆ. ಅಂಥವರು ಬಹಳಷ್ಟು ಜನರನ್ನ ಮೇಲೆತ್ತುವಂತಹ ಕೆಲಸವನ್ನ, ಅನೇಕರಿಗೆ ವಿದ್ಯಾಭ್ಯಾಸವನ್ನ ಕೊಡುವಂತಹ ಕೆಲಸವನ್ನ, ಸಮಾಧಾನವನ್ನ ನೀಡುವಂತಹ ಕೆಲಸವನ್ನ, ಶಾಂತಿ ತುಂಬುವಂತಹ ಕೆಲಸವನ್ನ ಅವರು ಮಾಡ್ತಾ ಹೋಗ್ತಾರೆ. ಯಾಕೆಂದ್ರೆ ಅವರು ಬೆಳಕಿನಲ್ಲೇ ಹುಟ್ಟಿ ಬೆಳಕಿನ ಕಡೆಗೆ ಹೋಗ್ತಾ ಇರುವಂತಹವ್ರು. ಈಗಾಗ್ಲೇ ನಾವು ಒಂದು ಹಂತದಲ್ಲಿ ನಮ್ಮನ್ನ ನಾವು ಎಲ್ಲಿದ್ದೀವಿ ಅಂತ ಹೇಳಿ ನೋಡ್ಕೊಂಡ್ರೆ ನಾವು ಬೆಳಕಿನಲ್ಲೇ ಇದ್ದೇವೆ. ಆದರೆ ಬೆಳಕಿನಲ್ಲಿ ಇರೋದ್ರಿಂದ ಇನ್ನ ಹೆಚ್ಚಿನ ಬೆಳಕಿನ ಕಡೆಗೆ ಹೋಗುವುದು ಮಾತ್ರವೇ ನಮ್ಮ ಗುರಿಯಾಗಿರ್ಬೇಕು. ಭಗವಾನ್ ಬುದ್ಧರ 4ನೆಯ ಒಂದು ಕ್ಯಾಟಗರಿ ಏನಿದೆ ಅದರಲ್ಲಿ ನಾವು ಬರ್ಬೇಕಾಗತ್ತೆ. ಅದು ನಮ್ಮ ಗುರಿ ಆಗ್ಬೇಕು. ಅಹಂಕಾರವನ್ನ ಆದಷ್ಟು ಕಡಿಮೆ ಮಾಡಿ ನಮ್ಮ ಪಾಲಿನ ಕರ್ತವ್ಯವನ್ನ ಅತ್ಯಂತ ಪ್ರೀತಿಯಿಂದ ಮಾಡ್ತಾ, ಅಂದ್ರೆ ಏನೇ ಪ್ರಪಂಚದ ಏಳು ಬೀಳುಗಳಲ್ಲಿ, ನಮ್ಮ ಸಂಸಾರದ ಏಳು ಬೀಳುಗಳಲ್ಲಿ ನಾವು ಹೆಚ್ಚಿನ ಗಮನವನ್ನ ಅದಕ್ಕೆ ಹರಿಸ್ಬೇಕಾಗಿಲ್ಲ. ಸಮತ್ವದಿಂದ, ಸಮಾಧಾನದಿಂದ ಕೆಲಸ ಮಾಡ್ತಾ ಅತ್ಯಂತ ಪ್ರೀತಿಯಿಂದ, ಶ್ರದ್ಧೆಯಿಂದ, ತಾಳ್ಮೆಯಿಂದ ನಾವು ಮುಂದುವರೆದಾಗ ಏನಾಗತ್ತೆ, ಬೆಳಕಿನಿಂದ ಇನ್ನೂ ಹೆಚ್ಚಿನ ಬೆಳಕಿನ ಕಡೆಗೆ ನಾವು ಹೋಗ್ಲಿಕ್ಕೆ ಸಾಧ್ಯ ಆಗತ್ತೆ. ಅದಕ್ಕಾಗಿ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಭಗವಾನ್ ಬುದ್ಧರ ಬೋಧೆಯನ್ನ, ಜೆ ಕೃಷ್ಣಮೂರ್ತಿ ಅವರ ಬೋಧೆಯನ್ನ ಪದೇ ಪದೇ ಓದಬೇಕಾಗತ್ತೆ. ಪದೇ ಪದೇ ಓದೋದು ಒಂದೇ ಅಲ್ಲ, ಅದನ್ನ ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡ್ಬೇಕಾಗತ್ತೆ. ಅದರ ಕಡೆಗೆ ಧ್ಯಾನ ಮಾಡುವಂತಹ ಕೆಲಸವನ್ನ ಮಾಡ್ಬೇಕಾಗತ್ತೆ. ಅವಾಗೇನಾಗತ್ತೆ, ಒಂದೊಂದ್ ಸರ್ತಿ ಓದ್ದಾಗ್ಲೂ ಕೂಡ ಇನ್ನ ಹೆಚ್ಚಿನ ವಿಷಯಗಳು ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಯಾಕೆಂದ್ರೆ ನಮ್ಮ ಮನಸ್ಸು ತಾನೇ ವಿಕಾಸ ಆಗ್ತಾ ಹೋಗುತ್ತೆ, ಅರಳ್ತಾ ಹೋಗುತ್ತೆ, ಅರಿವು ಹೆಚ್ಚಾಗ್ತಾ ಹೋಗುತ್ತೆ. ಅರಿವು ಹೆಚ್ಚಾದಂತೆ ಈ ಬೋಧೆಗಳೆಲ್ಲ ನಮಗೆ ಇನ್ನೂ ಹೆಚ್ಚು ಅರ್ಥವಾಗುವ ರೀತಿಯಲ್ಲಿ ಆಗೋದಿಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ಇವತ್ತಿನ ಒಂದು ವಿಷಯ ಏನು ಅಂತ ಹೇಳಿದ್ರೆ, ಈ ಒಂದು ತಯಾರಿ ಅಂದ್ರೆ ಪೂರ್ವ ತಯಾರಿ, ನಾವು ಬೆಳಕಿನಿಂದ ಇನ್ನು ಹೆಚ್ಚಿನ ಬೆಳಕಿನ ಕಡೆಗೆ ನಾವು ಹೋಗ್ಬೇಕು ಅಂದಾಗ ಈ ಬೋಧೆಗಳನ್ನ ಅರ್ಥ ಮಾಡ್ಕೊಳ್ಬೇಕು, ಅದನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಜೆ ಕೃಷ್ಣಮೂರ್ತಿಯವರನ್ನ ಅರ್ಥ ಮಾಡ್ಕೊಳ್ಳುವ ಪ್ರಯತ್ನ ಮಾಡಬೇಕು, ಅದರಂತೆ ನಡ್ಕೊಳ್ಳುವ ಪ್ರಯತ್ನವನ್ನ ಮಾಡಬೇಕು, ಧ್ಯಾನಕ್ಕೆ ವೇಳೆಯನ್ನ ಕೊಡಬೇಕು, ಸಂಘಕ್ಕೆ ವೇಳೆಯನ್ನ ಕೊಡಬೇಕು. ಇದೆಲ್ಲವನ್ನ ಮಾಡ್ತಾ ಮಾಡ್ತಾ ನಾವು ಮುಂದುವರಿಬೇಕಾಗತ್ತೆ. ಅದಕ್ಕಾಗಿ ಬುದ್ಧರ ಬೋಧೆಗಳನ್ನ ನಾವು ಮತ್ತಷ್ಟು ಆಳವಾಗಿ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ನಾವು ಮುಂದುವರಿಸೋಣ. ಈಗ ಸಿದ್ಧಾರ್ಥ ಜ್ಞಾನೋದಯಕ್ಕೆ ಮುನ್ನ ಅನ್ನುವಂತಹ ಒಂದು ವಿಷಯವನ್ನ ನಾವು ನೋಡೋಣ. 2600 ವರ್ಷಗಳ ಹಿಂದೆ ನಮಗೆ ಈ ಕಥೆ ಎಲ್ಲ ನಮ್ಗೆ ಗೊತ್ತಿರೋ ಅಂತದ್ದೇನು ಹೊಸದಾಗಿ ನಾನೇನು ಹೇಳ್ತಾ ಇಲ್ಲ. ಬುದ್ಧರ ಬೋಧೆಗಳು ಬಂದಾಗ ಅನೇಕ ವಿಷಯಗಳನ್ನ ನಾವು ತಿಳ್ಕೊಳ್ಳೋರಿದ್ದೇವೆ. ಇಲ್ಲಿ ಉತ್ತರ ಭಾರತದ ಕಪಿಲವಸ್ತುವಿನಲ್ಲಿ ವಾಸ ಮಾಡ್ತಿದ್ದಂತಹ ಶಾಕ್ಯ ವಂಶದ ಮಹಾರಾಜ ಶುದ್ಧೋಧನ, ಅವನ ಪತ್ನಿ ಮಹಾಮಾಯ ಅವರಿಗೆ ವೈಶಾಖ ಪೂರ್ಣಿಮೆಯ ದಿವಸ ಒಬ್ಬ ರಾಜಕುಮಾರ ಹುಟ್ಟುತ್ತಾನೆ. ಇದು ನಮ್ಗೆಲ್ಲ ಗೊತ್ತಿರುವಂತಹ ಒಂದು ವಿಷಯ. ಸಿದ್ಧಾರ್ಥರ ಜನನಕ್ಕೆ ಮುನ್ನ 4 ಮಂದಿ ದೇವತೆಗಳು ಏನ್ ಮಾಡ್ತಾರೆ, ರಾತ್ರಿ ಮಹಾರಾಣಿ ಆಗಿದ್ದಂತಹ ಮಹಾಮಾಯೆಯನ್ನ ಹಿಮಾಲಯದ ಕೈಲಾಸ ಪರ್ವತದ ಹತ್ತಿರ ಇರುವಂತಹ ಅನವತಪ್ತ ಅಥವಾ ಮಾನಸ ಸರೋವರಕ್ಕೆ ಕರ್ಕೊಂಡು ಹೋಗಿ ಅವರಿಗೆ ಅಲ್ಲಿ ಅವರನ್ನ ಕೂರಿಸಿ ಸ್ನಾನ ಮಾಡಿಸಿ ಪವಿತ್ರಗೊಳಿಸ್ತಾರೆ. ಆ ಪವಿತ್ರಗೊಳಿಸಿದ ನಂತರ ಕೈಲಾಸದ ಮೇಲಿಂದ ಒಂದು ಬಿಳಿಯ ಆನೆ ತನ್ನ ಸೊಂಡಿಲಿನಲ್ಲಿ ಕೆಂಪು ಕಮಲವನ್ನ ಹಿಡಿದು ಮಹಾಮಾಯೆಯ ಉದರವನ್ನ ಪ್ರವೇಶ ಮಾಡದಂತಹ ಒಂದು ಸುಸಂದರ್ಭದ ಕೆಲಸ ನಡೆಯುತ್ತೆ. ಆಗ ಬೋಧಿಸತ್ವರು ಮಹಾಮಾಯೆಯ ಉದರದಲ್ಲಿ ಜನ್ಮ ತಾಳಿದ್ರು ಅಂತ ಹೇಳಿ ದೇವತೆಗಳು ಮಂಗಳವಾದ್ಯಗಳನ್ನ ನುಡಿಸುತ್ತಾ ಅತ್ಯಂತ ಸಂತೋಷ ಪಡ್ತಾರೆ. ಅಂದ್ರೆ ಆಗ ಬುದ್ಧರ ಜನನ ಆಗತ್ತೆ. ಅಂದ್ರೆ ಅವರು ಸಿದ್ಧಾರ್ಥರಾಗಿ ಜನ್ಮವನ್ನ ತೆಗೆದುಕೊಳ್ತಾರೆ. 9 ಮಾಸಗಳು ತುಂಬಿದಾಗ ರಾಣಿ ತನ್ನ ಪ್ರಥಮ ಕೂಸನ್ನ ಪ್ರಸವ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ತವರು ಮನೆಗೆ ಹೋಗ್ತೀನಿ ಅಂತ ಹೇಳ್ತಾಳೆ. ಆಗ ರಾಜ ಶುದ್ಧೋಧನ ಏನ್ ಮಾಡ್ತಾನೆ, ಚಿನ್ನದ ಮೇನೆಯನ್ನ ಸಿದ್ಧಪಡಿಸ್ತಾನೆ, 1200 ಪರಿಚಾರಿಕೆಯರನ್ನ, 5000 ಚದುರಂಗ ಬಲ, ಛತ್ರ, ಚಾಮರ, ಮಂಗಳವಾದ್ಯ ಎಲ್ಲ ಮೇಳದವರ ಸಮೇತವಾಗಿ ಮಹಾರಾಣಿಯನ್ನ ಬೀಳ್ಕೊಡ್ತಾನೆ. ನೀನು ಹೋಗು, ತವ್ರ ಮನೆಗೆ ಹೋಗು ಅಂತ ಹೇಳಿ. ರಾಣಿ ನಿಸರ್ಗದ ಸೊಬಗನ್ನ ಸವಿಯುತ್ತಾ ನಿಧಾನವಾಗಿ ಪ್ರಯಾಣವನ್ನ ಮೇನೆಯಲ್ಲಿ ಕುಳಿತು ಮಾಡ್ತಾ ಇರುವಾಗ ಇನ್ನೇನು ಲುಂಬಿನಿ ವನ ಬರುತ್ತೆ. ಅಲ್ಲಿ ಬಂದಾಗ ಅವ್ರು ಅಲ್ಲಿ ಇಳ್ಕೊಳ್ಬೇಕಾಗತ್ತೆ, ಅಂದ್ರೆ ಊಟ ಉಪಚಾರದ ವ್ಯವಸ್ಥೆಗಾಗಿ. ಆ ಲುಂಬಿನಿ ವನ ತಲುಪಿದಾಗ ವಿಶ್ರಮಿಸ್ಕೊಳ್ಳೋದಿಕ್ಕೆ ಒಂದು ಸಾಲ ವೃಕ್ಷದ ಕೆಳಗೆ ಇದ್ದಾಗ ಆಕೆಗೆ ಪ್ರಸವ ವೇದನೆ ಪ್ರಾರಂಭ ಆಗತ್ತೆ. ಆಗ ಆಕೆ ವೈಶಾಖ ಹುಣ್ಣಿಮೆಯ ವೇಳೆಗೆ ಸರಿಯಾಗಿ 32 ಲಕ್ಷಣಗಳುಳ್ಳ ಒಂದು ಗಂಡು ಮಗುವನ್ನ ಪ್ರಸವಿಸ್ತಾಳೆ.
ಹುಟ್ಟಿದ ಮಗು ಮೊದಲಿಗೆ ಪೂರ್ವಕ್ಕೆ ನಂತರ ಉತ್ತರಕ್ಕೆ ಮುಖ ಮಾಡಿ 7 ಹೆಜ್ಜೆಗಳನ್ನಿಟ್ಟು ಸಿಂಹನಾದ ಮಾಡುತ್ತೆ. ಅದು ಕಾಲಿಟ್ಟ ಕಡೆಯೆಲ್ಲ ಪುಷ್ಪಗಳು ಅಂದ್ರೆ ಕಮಲದ ಪುಷ್ಪಗಳು ಅರಳುತ್ತೆ. ಅದರ ಮೇಲೆ ಅದ್ ಮಗು ಕಾಲನ್ನ ಇಡುತ್ತೆ. ಸ್ವಲ್ಪ ಹೊತ್ತಿನ ನಂತರ, ಅಂದ್ರೆ ಇದೆಲ್ಲವೂ ಆದ ನಂತರ, ಮಹಾರಾಣಿ ಮಗುವಿನೊಂದಿಗೆ ತವರು ಮನೆಗೆ ಹೋಗೋದನ್ನ ಬಿಟ್ಟು ತನ್ನ ಪತಿಯ ಮನೆಗೆ ವಾಪಸ್ ಬರ್ತಾಳೆ. ಅಂದ್ರೆ ಕಪಿಲ ವಸ್ತುವಿಗೆ ಹಿಂತಿರುಗುತ್ತಾಳೆ ಮಗು ಜನನ ಆಗಿದ್ರಿಂದ. 5ನೇ ದಿವಸ ಮಗುವಿಗೆ ನಾಮಕರಣ ಮಾಡಬೇಕು ಅಂತ ಹೇಳಿ ಎಲ್ಲ ಸಿದ್ಧತೆಗಳನ್ನ ಕೂಡ ಮಾಡ್ಕೊಳ್ತಾರೆ. ವೇದ ಉಪನಿಷತ್ತುಗಳಲ್ಲಿ ಪಾರಂಗತರಾದಂತಹ 108 ಮಂದಿ ಜ್ಯೋತಿಷ್ಯರನ್ನ ಕರೆಸಿ ಮಗುವಿನ ಭವಿಷ್ಯವನ್ನ ತಿಳಿಸಿ ಅಂತ ಹೇಳಿ ಕೇಳ್ತಾರೆ ಮಹಾರಾಜ. ಆಗ ಬ್ರಾಹ್ಮಣರು ಮತ್ತೆ ಜ್ಯೋತಿಷ್ಯರು ಹೇಳ್ತಾರೆ, ರಾಜಕುಮಾರ ಗೃಹಪತಿ ಆದರೆ, ಅಂದ್ರೆ ಮನೆಗೆ ಒಡೆಯನಾದರೆ, ಅರಮನೆಗೆ ಒಡೆಯನಾದರೆ ಆವಾಗ ಮಹಾನ್ ಚಕ್ರವರ್ತಿ ಆಗ್ತಾನೆ. ಒಂದು ವೇಳೆ ಗೃಹವನ್ನ ತ್ಯಾಗ ಮಾಡಿದ್ದೇ ಆದರೆ ಬುದ್ಧನಾಗ್ತಾನೆ ಅಂತ ಹೇಳ್ತಾರೆ. ಅಂದ್ರೆ ಅವನು ಹುಟ್ಟಿದ ಗಳಿಗೆ ಆ ರೀತಿ ಇರುತ್ತೆ. ಬುದ್ಧತ್ವಕ್ಕೆ ಸಿದ್ಧರಾದಂತಹ ಸಿದ್ಧಾರ್ಥರ ಜನನ ಆವಾಗ ಆಗಿರುತ್ತೆ. ಅಂದ್ರೆ ಆ ಆ ಹಂತದಲ್ಲಿ ಮಗುವಿಗೆ ಸಿದ್ಧಾರ್ಥ ಅಂತ ಹೇಳಿ ನಾಮಕರಣ ಮಾಡ್ತಾರೆ. ಅಂದ್ರೆ ಎಲ್ಲ ಅವನ ಆಸೆಗಳು ಕೂಡ ಈ ಜನ್ಮದಲ್ಲಿಯೇ ಪರಿಪೂರ್ಣ ಆಗತ್ತೆ ಅನ್ನೋದಕ್ಕೆ ಸಿದ್ಧ ಅರ್ಥ ಅನ್ನುವಂತಹ ಹೆಸರನ್ನ ಆ ಮಗುವಿಗೆ ನಾಮಕರಣ ಮಾಡ್ತಾರೆ. ಸಿದ್ಧನೆಂದರೆ ಆತ ಎಲ್ಲ ಇಚ್ಛೆಯನ್ನು ಕೂಡ ಪೂರ್ಣಗೊಳಿಸಿ ಇಡೀ ಲೋಕವನ್ನೇ ಆನಂದಮಯಗೊಳಿಸುತ್ತಾನೆ ಅನ್ನುವಂತಹ ಅರ್ಥ ಕೂಡ ಈ ಸಿದ್ಧಾರ್ಥ ಅನ್ನುವಂತಹ ಒಂದು ಪದಕ್ಕೆ ಇದೆ. 7ನೆಯ ದಿನ ಮಹಾಮಾಯಾದೇವಿ ರಾಣಿ ಅವರು ಮರಣ ಹೊಂದುತ್ತಾಳೆ. ಆಕೆಯ ಕೆಲಸ ಮುಗಿಯಿತು. ಒಬ್ಬ ಮಹಾನ್ ವ್ಯಕ್ತಿಗೆ ಜನ್ಮ ಕೊಡುವಂತಹದ್ದು ಹುಡುಗಾಟದ ಮಾತಲ್ಲ. ಆಕೆ ತಾನು ಮರಣ ಹೊಂದುತ್ತಾಳೆ. ಅವಳ ತಂಗಿ ಪ್ರಜಾಪತಿ ಆಕೆ ಈ ಮಗುವನ್ನ ಅತ್ಯಂತ ಪ್ರೀತಿಯಿಂದ ಮಗುವನ್ನ ಸಾಕ್ತಾಳೆ. ಮಗು ಬಾಲ್ಯ ಪ್ರವೇಶಿಸುತ್ತೆ. ಎಂತಹ ಪರಮ ಕರುಣೆಯ ಒಂದು ಮಗು ಆಗಿರುತ್ತೆ ಅಂದ್ರೆ ಅತ್ಯಂತ ಸಾಹಸಿ, ಅತ್ಯಂತ ತ್ಯಾಗ ಬುದ್ಧಿ, ಇದೆಲ್ಲದ್ರ ಜೊತೆಗೆ ಮಗು ಪರಮ ಕರುಣೆಯಿಂದ ಬೆಳೆಯುತ್ತೆ. ಅದಕ್ಕೆ ಬುದ್ಧರಿಗೆ ಹೇಳೋದು ಪರಮ ಕರುಣಾಮಯಿ ಅಂತ. ಕರುಣೆ ಅನ್ನೋದು ಅವರ ಇದರ ನರನಾಡಿಗಳಲ್ಲಿಯೇ ತುಂಬಿಕೊಂಡಿರತ್ತೆ. ಯಾರೂ ಕಲಿಸದೆಯೇ ಸಕಲ ಶಾಸ್ತ್ರಗಳನ್ನ ಬಾಲಕ ಪಾರಂಗತರಾಗಿರ್ತಾರೆ. ಎಲ್ಲ ಪಾಠವನ್ನು ಅವರು ಕಲ್ತ್ಕೊಂಡಿರ್ತಾರೆ. ಅವನ ಆ ಒಂದು ಗುರುಕುಲಕ್ಕೆ ಕಳ್ಸಿದ್ರೆ ಅವ್ರು ಕೇಳೋದಕ್ಕೆ ನಿನ್ಗೇನು ಗೊತ್ತು ಸಿದ್ಧಾರ್ಥ ಅಂತ ಹೇಳಿದ್ರೆ ಇವರು ಪ್ರತಿಯೊಂದನ್ನು ಹೇಳ್ತಾರೆ. ಎಲ್ಲ ವಿದ್ಯೆಯನ್ನು ಅವರು ತೋರಿಸ್ಕೊಡ್ತಾರೆ. ಅಂದ್ರೆ ಎಲ್ಲವೂ ನನಗೆ ಗೊತ್ತು ಅಂತ ಹೇಳಿ ಅವ್ರು ತೋರಿಸ್ಕೊಳ್ತಾರೆ. ಹೀಗೆ ಅವರು ತಮ್ಮ ಬಾಲ್ಯವನ್ನ ಕಳೀತಾರೆ. ರಾಜ ಶುದ್ಧೋಧನ ತನ್ನ ಮಗ ಅತ್ಯಂತ ಸುಖದಲ್ಲಿಯೇ ಬಾಳಬೇಕು ಅಂತ ಹೇಳಿ ಬಯಸಿ 3 ಋತುಗಳಿಗೆ ಅನುಸಾರವಾಗಿ 3 ಅರಮನೆಗಳನ್ನು ಕಟ್ಟಿಸ್ತಾನೆ. ಅಂದ್ರೆ ಎಲ್ಲೂ ಅವನಿಗೆ ಯಾವ ತೊಂದರೆನೂ ಆಗ್ಬಾರ್ದು, ಅವನ್ ಮನೆ ಬಿಟ್ಟು ಹೋಗ್ಬಾರದು, ಮನೆಯಲ್ಲೇ ಇರಬೇಕು. ಅವಾಗ ಗೃಹಪತಿ ಆಗ್ತಾನೆ, ಮತ್ತೆ ಚಕ್ರವರ್ತಿ ಆಗ್ತಾನೆ, ದೊಡ್ಡ ಚಕ್ರವರ್ತಿ ಆಗ್ತಾನೆ ಭಾರತ ದೇಶಕ್ಕೆ ಅಂತ ಹೇಳಿ ಅವರು ಈ ರೀತಿಯಾಗಿ ಎಲ್ಲ ವ್ಯವಸ್ಥೆಯನ್ನ ಮಾಡ್ತಾರೆ. ರಾಜಕುಮಾರ ವಿವಾಹದ ವಯಸ್ಕನಾದಾಗ ಅವನಿಗೆ ಅತ್ಯಂತ ಸುಂದರಿಯೂ ಸುಗುಣಿಯೂ ಆದಂತಹ ಸಕಲ ಕಲಾಪಾರಂಗತಳಾಗಿದ್ದಂತಹ ಯಶೋಧರೆಯೊಂದಿಗೆ ವಿವಾಹವನ್ನ ನೆರವೇರಿಸ್ತಾನೆ. ಹೀಗೆ ಎಲ್ಲ ಭೋಗ ವಿಲಾಸಗಳು ತುಂಬಿದ್ರು ಕೂಡ ಸಿದ್ಧಾರ್ಥ ಯಾವ ಮರದ ಕೆಳಗೆ ಕುಳಿತರ ಅಲ್ಲೇ ಧ್ಯಾನಾಸಕ್ತರಾಗ್ತಾ ಇದ್ರು, ಎಲ್ಲಿದ್ದರೆ ಅಲ್ಲಿಯೇ ಧ್ಯಾನಾಸಕ್ತರಾಗ್ತಾ ಇದ್ರು. ಯಾಕೆಂದ್ರೆ ಹುಟ್ಟುವಾಗಲೇ ಜೀವನ್ಮುಕ್ತರು ಅವರು. ಹೀಗಾಗಿ ಅವರು ಎಂತಹ ವಿಲಾಸದಲ್ಲಿದ್ರು ಕೂಡ, ಮುಳುಗಿದ್ರು ಕೂಡ ಮನಸ್ಸು ಅದರಲ್ಲಿ ತೊಡಕೊಳ್ತಾ ಇರಲಿಲ್ಲ. ಸಿದ್ಧಾರ್ಥನ ಮನಸ್ಸು ಮೌನದಲ್ಲಿಯೇ ಇತ್ತು, ಧ್ಯಾನದಲ್ಲಿಯೇ ಇರ್ತಿತ್ತು. ಈ ಮಧ್ಯೆ ಅವರು ಮನ ಕಲಕುವಂತಹ 4 ಮಹಾದೃಶ್ಯಗಳನ್ನ ವೀಕ್ಷಿಸ್ತಾರೆ. ನಾವು ಈ 4 ದೃಶ್ಯಗಳನ್ನು ದಿನ ನೋಡ್ತಾ ಇರ್ತೀವಿ. ಆದ್ರೂ ಕೂಡ ನಮಗೆ ಸಿದ್ಧಾರ್ಥರ ಒಂದು ಪರಿಸ್ಥಿತಿ ನಮಗೆ ಬರಲ್ಲ. ಇಲ್ಲಿ ಅವ್ರು 4 ದೃಶ್ಯ ನೋಡೋದು. ಮೊದಲನೇ ದೃಶ್ಯ ಒಬ್ಬ ವೃದ್ಧನನ್ನ ನೋಡಿದ್ದೆ. ಯಾಕೆಂದ್ರೆ ಅವ್ರ ಕಣ್ಣಿಗೆ ಯಾರು ವೃದ್ಧರು ಕಾಣ್ದಲೇ ಇರೋ ರೀತಿಯಲ್ಲಿ ಅವ್ರನ್ನ ಸಾಕಿದ್ರು. ಅದನ್ನ ನೋಡ್ತಾರೆ. ಅಂದ್ರೆ ಎಲ್ರಿಗೂ ವಯಸ್ಸಾಗತ್ತಾ ಅಂತ ಹೇಳಿ ಕೇಳುವ ಒಂದು ಸ್ಥಿತಿ. ಮತ್ತೆ ಕೋಲೂರ್ಕೊಂಡು ನಿಶಕ್ತಿಯಿಂದ ನಿಧಾನವಾಗಿ ಸಾಗುತ್ತಾ ಇದ್ದಂತಹ ಕಾಯಿಲೆ ಬಂದಂತಹ ಮನುಷ್ಯನನ್ನ ನೋಡಿದ್ರು. 2ನೇ ದೃಶ್ಯ ಅಂದ್ರೆ ರೋಗಿ, ಅವನನ್ನ ನೋಡಿದ್ರು. 3ನೆಯ ಮಹಾದೃಶ್ಯದಲ್ಲಿ ಮರಣ ಹೊಂದಿದ್ದ ವ್ಯಕ್ತಿಯ ಶವವನ್ನ ನೋಡ್ತಾರೆ. ಅಂದ್ರೆ ಎಲ್ರೂ ಸಾಯ್ತಾರ, ಅವ್ರಿಗೆ ಅದು ವಿಷಯ ಗೊತ್ತೇ ಇಲ್ಲ, ಎಲ್ರೂ ಸಾಯ್ತಾರ ಅಂತ ಕೇಳ್ತಾರೆ.
ಹಾಗೆ ಆಮೇಲೆ 4ನೆಯ ಒಂದು ದೃಶ್ಯ ಅವರ ಮನಸ್ಸನ್ನ ಬಹಳವಾಗಿ ತಟ್ಟುವಂತಹದ್ದು ಅಂದ್ರೆ, ಅವರು ಒಬ್ಬ ಶಾಂತ ಚಿತ್ತನಾದ ಸನ್ಯಾಸಿಯನ್ನ ನೋಡ್ತಾರೆ. ಮೈ ಮೇಲೆ ಚೂರೇ ಬಟ್ಟೆ, ಸ್ವಲ್ಪವೇ, ಆದ್ರೆ ಆ ಪರಮ ಶಾಂತಿ ಅನ್ನೋದು ಅವನ ಒಂದು ಮುಖದಲ್ಲಿ ಎದ್ದು ಕಾಣ್ತಾ ಇರುತ್ತೆ. ಅಷ್ಟು ಒಂದು ಪವಿತ್ರನಾಗಿ ಶಾಂತವಾದಂತಹ ಸನ್ಯಾಸಿಯನ್ನ ನೋಡ್ತಾರೆ. ಆ ಮಹಾದೃಶ್ಯ ಅವರನ್ನ ಕಲಕಿಬಿಡುತ್ತೆ. ಅವಾಗ ಜೀವನದ ಸತ್ಯ ಅಂದ್ರೆ ಏನು ಅಂತ ಹೇಳಿ ಅವ್ರಿಗೆ ಅರ್ಥ ಆಗತ್ತೆ. ಹುಟ್ಟಿದ ಮಾನವನಿಗೆ ವಯಸ್ಸಾಗೇ ಆಗತ್ತೆ, ರೋಗ ರುಜಿನಗಳಿಂದ ನರಳಲೇಬೇಕಾಗತ್ತೆ, ವೃದ್ಧ ಆಗ್ಲೇಬೇಕಾಗತ್ತೆ, ನಂತರ ಮರಣ ಬಂದೇ ಬರುತ್ತೆ. ಈ ಎಲ್ಲ ಇದ್ರೂ ಕೂಡ, ಅಂದ್ರೆ ಈ ಎಲ್ಲಾ ಜಂಜಾಟದ ನಡುವೆ ಕೂಡ ಸನ್ಯಾಸಿಯಂತೆ ಶಾಂತವಾಗಿ, ಬಹಳ ಶಾಂತ ಸ್ಥಿತಿ, ಸಮಾಧಾನದ ಸ್ಥಿತಿಯಲ್ಲಿಯೂ ನಾವು ಬದುಕಬಹುದು ಅನ್ನೋದು ಅವರಿಗೆ ಅರ್ಥ ಆಗತ್ತೆ. ಆ ಸತ್ಯದ ಅರಿವಾಗತ್ತೆ. ಅವಾಗ ಅನ್ಕೊಳ್ತಾರೆ, ಈ ಜೀವನ ಅನ್ನುವಂತಹದ್ದು ಎಷ್ಟು ದುಃಖಮಯ ಆಗಿದೆ, ಪ್ರತಿಯೊಂದರಲ್ಲೂ ದುಃಖ ಇದೆ. ಈ ದುಃಖದ ನಿವಾರಣೆಗಾಗಿ ನಾನು ಮಾರ್ಗವನ್ನ ಕಂಡುಹಿಡಿಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಸಿದ್ಧಾರ್ಥರು ಮಹಾಭಿನಿಷ್ಕ್ರಮಣಕ್ಕೆ ಸಿದ್ಧರಾಗ್ತಾರೆ. ಸಕಲರಿಗೂ ಸಚ್ಚಿದಾನಂದವನ್ನ ತರುವಂತಹ ಸತ್ಯದ ಮಾರ್ಗವನ್ನ ಅವರು ಶೋಧನೆ ಮಾಡೋದಕ್ಕೆ ಪ್ರಾರಂಭ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾರೆ. ಸತ್ಯವನ್ನ ಕಂಡುಹಿಡಿತೀನಿ ನಾನು ಅಂತ ಹೇಳಿ ತೀರ್ಮಾನ ಮಾಡ್ಕೊಂಡು ಹೊರಡ್ತಾರೆ. ಆಗ ಆಗ ತಾನೇ ಯಶೋಧರಿಗೆ ಒಂದು ಗಂಡು ಮಗು ಜನಿಸಿರುತ್ತೆ. ಒಂದು ಸಾರ್ತಿ ಅದನ್ನ ನೋಡೋಣ ಅಂತ ಹೇಳಿ ಆಸೆ ಆಗತ್ತೆ. ಆದ್ರೆ ಅವ್ರು ಅನ್ಕೊಂತಾರೆ, ಈ ಬುದ್ಧರಾಗುವ ಒಂದು ಸಂಕಲ್ಪ ಇದೆಯಲ್ಲ, ಅದನ್ನ ದೃಢ ಮಾಡ್ಕೊಳ್ತಾರೆ. ಈ ಮಗುವನ್ನ ನೋಡಿದ್ರೆ ಇನ್ನೊಂದು ಬಂಧನ, ನನಗೆ ಒಂದು ಬಂಧನ ಆಗತ್ತೆ, ಅದರಿಂದ ಬೇಕಾಗಿಲ್ಲ ಇದು. ನಾನು ಬುದ್ಧನಾಗಿಯೇ ಈ ಮಗುವನ್ನ ನೋಡ್ತೇನೆ ಅಂತ ಹೇಳಿ ತೀರ್ಮಾನ ಮಾಡಿ, ಅಲ್ಲಿಂದ ಯಶೋಧರೆಗೆ ಎಚ್ಚರವಾಗದಂತೆ ಅವರು ಅಲ್ಲಿಂದ ಹೊರಟು ಬಿಡ್ತಾರೆ. ಅವಾಗ ಬುದ್ಧನಾಗಿಯೇ ಈ ಕಂದನನ್ನ ಕಾಣ್ತೀನಿ ಅಂತ ಹೇಳಿ ಅವರು ನಿಶ್ಚಯ ಮಾಡ್ಕೊಂಡು ಹೊರಡ್ತಾರೆ. ಸಿದ್ಧಾರ್ಥರು ಅರಮನೆಯಿಂದ ಹೊರಕ್ಕೆ ಬಂದು ಆಗ ನೋಡ್ತಾರೆ, ಕತ್ತೆತ್ತಿ ಪೂರ್ಣ ಚಂದ್ರ, ಆ ಚಂದ್ರ ಬೆಳಗ್ತಾ ಇರ್ತಾನೆ. ಆಷಾಢ ಮಾಸದ ಪೂರ್ಣಿಮೆಯ ದಿನ ಭಗವಾನ್ರು ಸಿದ್ಧಾರ್ಥರು ಮಹಾಭಿನಿಷ್ಕ್ರಮಣವನ್ನ ಮಾಡಿದ್ದು. ಅಂದ್ರೆ ಆಷಾಢದ ಹುಣ್ಣಿಮೆ ದಿವಸನೇ ಅವರು ಮಹಾಭಿನಿಷ್ಕ್ರಮಣ ಮಾಡೋದು. ಅಲ್ಲಿಂದ ಬಹಳ ಬಂಧು ಬಾಂಧವರ ಮೇಲೆ, ಎಲ್ಲರ ಮೇಲೆ ಕೂಡ ಅತ್ಯಂತ ಪ್ರೀತಿ ಇರೋದ್ರಿಂದ, ಪ್ರಜೆಗಳ ಮೇಲೆ ಕಾಳಜಿ ಇದ್ದಿದ್ರಿಂದ, ಪ್ರಾಣಿಗಳ ಮೇಲೆ ಕರುಣೆ ಇದ್ದಿದ್ರಿಂದ, ಎಲ್ಲರ ಒಳಿತಿಗಾಗಿ, ಎಲ್ಲರ ಸುಖಕ್ಕಾಗಿ, ಇಡೀ ಪ್ರಪಂಚಕ್ಕಾಗಿ, ಆ ಎಲ್ಲರ ದುಃಖವನ್ನ ನಿವಾರಣೆ ಮಾಡ್ಲಿಕ್ಕಾಗಿ, ಎಲ್ಲರ ಹಿತಕ್ಕಾಗಿ, ದುಃಖದಿಂದ ಮುಕ್ತಿ ಪಡೆಯುವ ಮಾರ್ಗವನ್ನ ನಾನು ಹುಡುಕ್ತೀನಿ ಅಂತ ಹೇಳಿ ಅವರು ತಮ್ಮ ಮಹಾಭಿನಿಷ್ಕ್ರಮಣವನ್ನ ಆಷಾಢ ಮಾಸದ ಹುಣ್ಣಿಮೆಯ ದಿವಸ ಮಾಡ್ತಾರೆ. ಆವಾಗ ಅದು ಮಹಾತ್ಯಾಗ ಅಂತ ಅನ್ನಿಸ್ಕೊಳ್ಳುತ್ತೆ, ಮಹಾಭಿನಿಷ್ಕ್ರಮಣ ಅಂತ ಹೇಳಿ ಅನ್ನಿಸ್ಕೊಳ್ಳುತ್ತೆ. ಇದು ನಡೆದದ್ದು ಅವರ 29ನೆಯ ವಯಸ್ಸಿನಲ್ಲಿ. ಎಲ್ಲವನ್ನ ತೊರೆದಂತಹ ಸಿದ್ಧಾರ್ಥರು 6.5 ವರ್ಷಗಳ ಕಾಲ ಗಂಗಾ ನದಿಯ ಸುತ್ತಮುತ್ತಲಿನ ಎಲ್ಲ ಪ್ರದೇಶಗಳಲ್ಲಿ ಅನೇಕ ಜನ ಧಾರ್ಮಿಕ ಗುರುಗಳನ್ನ ಕಾಣ್ತಾರೆ. ಪ್ರತಿಯೊಬ್ಬರ ಹತ್ತಿರವೂ ಪಾಠವನ್ನ ಕಲಿತಾರೆ. ಅಂದ್ರೆ ಅವ್ರು ಆಗ್ಲೇ ಎಲ್ಲವನ್ನ ಕಲಿತವರೆ, ಆದ್ರೆ ಇವರ ಹತ್ರ ಏನ್ ವಿಶೇಷ ಇದೆ ಅಂತ ಹೇಳಿ ಕಲಿತಾರೆ. ಧ್ಯಾನಾಸಕ್ತರಾಗ್ತಾರೆ, ತಪಸ್ಸನ್ನ ಮಾಡ್ತಾರೆ, ನಿರಾಹಾರವಾಗಿ ಇರೋದನ್ನ ಅಭ್ಯಾಸ ಮಾಡ್ತಾರೆ. ಎಲ್ಲವನ್ನು ಕೂಡ, ಎಲ್ಲ ಸಾಧನೆಯನ್ನು ಮಾಡ್ತಾರೆ. ಅಲ್ಲಿದ್ದ ಪ್ರಸಿದ್ಧ ಧಾರ್ಮಿಕ ಗುರುಗಳ ಬಳಿ ಅಭ್ಯಾಸ ಮಾಡ್ತಾರೆ, ಎಲ್ಲ ವಿದ್ಯೆಯನ್ನ ಕಲಿತಾರೆ, ಎಲ್ಲ ಸಾಧನೆಯನ್ನ ಮಾಡ್ತಾರೆ, ಕಠೋರ ತಪಸ್ಸನ್ನ ಕೂಡ ಆಚರಣೆ ಮಾಡ್ತಾರೆ. ಆದ್ರೂ ಕೂಡ ತಮಗೆ ಸಿಗಬೇಕಾದಂತಹದ್ದು ಸಿಕ್ಕಿಲ್ಲ ಅನ್ನುವ ಭಾವ ಅವರಲ್ಲಿ ಆ ಅದರಲ್ಲಿ ಅವರಲ್ಲಿ ಇರತ್ತೆ. ನಂತರ ಸಿದ್ಧಾರ್ಥರು ಏನ್ ಮಾಡ್ತಾರೆ, ಈ ಎರಡೂ ಅತಿಗಳನ್ನ ಬಿಟ್ಬಿಡ್ತಾರೆ. ಅಂದ್ರೆ ಅವರು ಹುಟ್ಟಿದಾಗ ಅವರು ಅನುಭವಿಸಿದ್ದ 29 ವರ್ಷಗಳ ಕಾಲ ಎಲ್ಲ ಸುಖ ಭೋಗಗಳು ಅದು ಬೇಡ ಅಂತ ಬಿಟ್ಟು ಬಂದ್ರು. ಈಗ ಅತ್ಯಂತ ಕಠಿಣ ತಪಸ್ಸು 6.5 ವರ್ಷಗಳ ಕಾಲ, ಇದೂ ಬೇಡ ಅಂತ ಹೇಳಿ ಬಿಟ್ರು. ಎರಡನ್ನ ಬಿಟ್ಟು ಮಧ್ಯದ ಭಾಗ, ಎರಡು ಅತಿಗಳನ್ನ ತೊರೆದು ಮಧ್ಯದಲ್ಲಿ ಮಧ್ಯಭಾಗದಲ್ಲಿ ನಿಲ್ತಾರೆ. ಅಂದ್ರೆ ಮೊದಲನೆಯ ಐಹಿಕ ಸುಖ ಭೋಗಗಳನ್ನ ಬಿಡ್ತಾರೆ, ಅರಮನೆಯನ್ನು ತೊರೆದಾಗ್ಲೇ ಮಹಾಭಿನಿಷ್ಕ್ರಮಣ ಮಾಡಿದಾಗ್ಲೇ ಬಿಟ್ಟಿರ್ತಾರೆ. ಈಗ 6 ವರ್ಷಗಳ ಕಾಲ ಕಠಿಣ ರೀತಿಯಲ್ಲಿ ದೈಹಿಕ ದಂಡನೆಯನ್ನ ಮಾಡ್ತಾರಲ್ಲ, ಅದನ್ನ ಕೂಡ ಇವಾಗ ಬಿಡ್ತಾರೆ. ಎರಡನೇ ಕಠಿಣ ದಂಡನೆಯನ್ನ ತೊರೆದಾಗ ಆಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ದೇಹ ಅತ್ಯಂತ ಕೃಶವಾಗಿ ಹೋಗಿರತ್ತೆ. ಆಮೇಲೆ ಜ್ಞಾನ ಇಲ್ಲದೆ ಬೀಳುವಂತಹ, ನೆಲದಲ್ಲಿ ಬೀಳುವಂತಹ ಪರಿಸ್ಥಿತಿ ಬರುತ್ತೆ. ಅವಾಗ ಏನ್ ಮಾಡ್ತಾರೆ, ಸ್ವಲ್ಪ ಆಹಾರವನ್ನ ಸೇವಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ. ಸ್ವಲ್ಪ ಹಾಲನ್ನ ತೆಗೆದುಕೊಳ್ತಾರೆ, ಸಿಕ್ಕ ಆಹಾರವನ್ನ ತೆಗೆದುಕೊಳ್ತಾರೆ.
ಆಗ ಏನಾಗತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಚೇತರಿಕೆ ಕಂಡು ಬರುತ್ತೆ. ಚೇತರಿಕೆ ಕಂಡು ಅವರು ದಿನಕ್ಕೊಮ್ಮೆ ಆಹಾರವನ್ನ ಸ್ವೀಕರಿಸುವಂತಹ ಸ್ಥಿತಿ ಬಂದಾಗ ಏನಾಗತ್ತೆ ಅಂತ ಹೇಳಿದ್ರೆ ಸಾಮಾನ್ಯವಾದಂತಹ ಆರೋಗ್ಯವನ್ನ ಅವರು ಗಳಿಸ್ಕೊಳ್ತಾರೆ. ಆಗ ಅವರ ಶರೀರ ಮೇಲೆ ಅಂದ್ರೆ ದೇಹದ ಮೇಲೆ ಅವರ ಒಂದು ಸೊತ್ತು ಅಂದ್ರೆ 32 ಲಕ್ಷಣಗಳು, ಒಬ್ಬ ಮಹಾಪುರುಷನ 32 ಲಕ್ಷಣಗಳು ಮತ್ತೆ ಕಾಣಿಸ್ಕೊಳ್ಳೋದಕ್ಕೆ ಪ್ರಾರಂಭ ಆಗತ್ತೆ. ಆಗ್ಲೇ ಅವರು ಸುವರ್ಣ ಮಧ್ಯಮ ಮಾರ್ಗವನ್ನ ಅನುಸರಿಸೋದಿಕ್ಕೆ ತೀರ್ಮಾನವನ್ನ ಮಾಡ್ತಾರೆ. ಅಂದ್ರೆ ಸಮತ್ವದ ಮಾರ್ಗದ ರೂವಾರಿ ಆಗ್ತಾರೆ ಭಗವಾನ್ ಬುದ್ಧರು ಅನ್ನೋದನ್ನ ಹೇಳ್ಬೋದು ಇಲ್ಲಿ. ಹಾಗೆ ಸಾಧನೆ ಅನ್ನುವುದು ಬರಿಯ ದೇಹ ದಂಡನೆ ಮಾತ್ರವಲ್ಲ ಅಂತ ಅವ್ರು ಹೇಳ್ತಾರೆ. ಸಾಧನೆ ಮಾಡ್ಬೇಕು ಅಂದ್ರೆ ದೇಹ ದಂಡನೆನೇ ಮಾಡ್ಬೇಕು ಅಂತ ಇಲ್ಲ. ದೇಹವನ್ನ ಎಷ್ಟು ದಂಡಿಸ್ಬೇಕೋ ಅಷ್ಟನ್ನ ದಂಡಿಸ್ಬೇಕು, ಎಷ್ಟು ಆಹಾರವನ್ನ ಕೊಡ್ಬೇಕೋ ಅಷ್ಟು ಕೊಡ್ಬೇಕು. ಅತಿ ಎಲ್ಲ ಕಡೆಯೂ ವರ್ಜ್ಯ ಅಂತ ಹೇಳ್ತಾರೆ. ಯಾವುದನ್ನು ಕೂಡ ಅತಿಯಾಗಿ ನೀವು ದೇಹಕ್ಕೆ ಪೋಷಣೆಯನ್ನು ಮಾಡಬೇಡಿ, ಅತಿಯಾಗಿ ದಂಡನೆಯನ್ನು ಮಾಡಬೇಡಿ. ದೇಹ ದಂಡನೆಗೆ, ಸಾಧನೆಗೆ ದೇಹ ದಂಡನೆ ಮಾತ್ರ ಸೀಮಿತ ಅಲ್ಲ. ಎಲ್ಲ ಅತಿಗಳನ್ನ ಬಿಟ್ಟು ಸಹಜವಾದ ಸಮತ್ವದಲ್ಲಿ ನೆಲೆಸಬೇಕು ಅಂತ ಹೇಳ್ತಾರೆ. ಮತ್ತೆ ಹೊರಗಡೆ ಹುಡುಕಾಟವನ್ನ ಮೊದಲು ನಿಲ್ಲಿಸಿ ಅಂತ ಹೇಳ್ತಾರೆ. ಹೊರಗೆ ಅಲ್ಲಿ ಸಿಗಬಹುದು, ಇಲ್ಲಿ ಸಿಗ್ಬೋದು, ಇಲ್ಲಿ ಹೋದ್ರೆ ನಮ್ಗೆ ವಿಷಯ ತಿಳಿಯುತ್ತೆ, ಅಲ್ಲಿ ಹೋದ್ರೆ ವಿಷಯ ತಿಳಿಯುತ್ತೆ. ಮೊದಲು ವಿಷಯ ತಿಳ್ಕೊಳ್ಳೋದು ಅಗತ್ಯ ನಿಜ. ಆದ್ರೆ ಬರೀ ಅದಕ್ಕೆ ಅಂಟಿಕೊಂಡು ಬರೀ ಅದನ್ನೇ ಒಂದು ಕಾಯಕವನ್ನಾಗಿ ಮಾಡ್ಕೊಳ್ಳೋದು ಬೇಡ. ಇಲ್ಲಿ ಹೇಳ್ತಾರೆ ಹೊರಗೆ ಹುಡುಕುವುದನ್ನ ನಿಲ್ಲಿಸಿ ನಮ್ಮ ಗಮನವನ್ನ ನಮ್ಮ ಒಳಕ್ಕೆ ತಿರುಗಿಸಬೇಕು ಅಂತ ಹೇಳ್ತಾರೆ. ಅದರ ಗಮನ ಅಂತರಂಗದ ಕಡೆಗೆ, ನಮ್ಮ ಒಳಗಡೆಗೆ ತಿರುಗಿಸ್ಬೇಕು ಅಂತ ಹೇಳ್ತಾರೆ. ಜ್ಞಾನೋದಯವಾಗೋದು ನಮ್ಮ ಒಳಗೆ ಹೊರತು ನಮ್ಮ ಹೊರಗಡೆ ಅಲ್ಲ ಅನ್ನೋ ಮಾತನ್ನ ಅವರು ತಿಳಿಸ್ಕೊಡ್ತಾರೆ. ನಮ್ಮ ಅಂತರಂಗದಲ್ಲೇ ನಮಗೆ ಜ್ಞಾನೋದಯ ಆಗುವಂತಹದ್ದು. ನಮ್ಮ ಹುಡುಕಾಟ ಕೂಡ ನಮ್ಮ ಒಳಗೆ ನಡಿಬೇಕು ಅಂತ ಹೇಳ್ತಾರೆ. ಅಂದ್ರೆ ನಮ್ಮನ್ನ ನಾವು ತಿಳ್ಕೊಳ್ಳೋದು, ನಾನು ಯಾರು ಅನ್ನೋದನ್ನ ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗತ್ತೆ ಇಲ್ಲಿ. ನಾನು ಯಾರು, ನನ್ನ ಪರಿಸ್ಥಿತಿ ಏನು, ನನ್ನ ಆರಿಷಡ್ವರ್ಗಗಳ ಕಥೆ ಏನು, ಎಲ್ಲವನ್ನ ಪರಿಶುದ್ಧ ಮಾಡೋದಕ್ಕೆ ನಾನು ಏನಾಗಿದ್ದೇನೆ ಅನ್ನೋದನ್ನ ಮೊದಲು ತಿಳ್ಕೊಳ್ಬೇಕಾಗತ್ತೆ. ಅದಕ್ಕೆ ನಮ್ಮ ಗಮನ ಹೊರಗಡೆ ಅಲ್ಲ, ನಮ್ಮ ಅಂತರಂಗಕ್ಕೆ ತಿರುಗಿಸ್ಬೇಕಾಗತ್ತೆ. ನಮ್ಮ ಅಂತರಂಗಕ್ಕೆ ತಿರುಗಿಸಿದಾಗ ಅಲ್ಲಿ ನಮ್ಮ ಹುಡುಕಾಟ ನಡಿಬೇಕು. ಆ ಹುಡುಕಾಟ ನಡೆದಾಗ, ಒಳಗೇನೆ ನಡೆದಾಗ ಅಲ್ಲಿ ಜ್ಞಾನೋದಯ ಆಗುವಂತಹದ್ದು, ಅಲ್ಲಿ ಬೆಳಕು ಕಾಣಿಸುವಂತಹದ್ದು. ಭಗವಾನ್ ಬುದ್ಧರ ಜೀವನ ಅತ್ಯಂತ ಆದರ್ಶಮಯವಾದಂತಹ ಜೀವನ. ಮಾನವರ ಜೀವಿತದ ಎಲ್ಲ ಸಮಸ್ಯೆಗಳಿಗೆ ಬುದ್ಧರು ಬೋಧಿಸಿದಂತಹ ಧರ್ಮದಲ್ಲಿ ಪರಿಹಾರ ಸಿಗುತ್ತೆ. ಅಂದ್ರೆ ಯಾವ ಸ್ಥಿತಿಯಲ್ಲಿ ಮನುಷ್ಯ ಇದ್ದರೂ ಕೂಡ, ಯಾವುದೇ ಹಂತದಲ್ಲಿ ಇದ್ದರೂ ಕೂಡ ಭಗವಾನ್ ಬುದ್ಧರ ಬೋಧೆಗಳಲ್ಲಿ ಅವನಿಗೆ ಅವನಿರುವಂತಹ ಜಾಗದಿಂದ ಮುಂದೆ ಮುನ್ನಡೆಯುವಂತಹ ಒಂದು ವಿಷಯಗಳು ಅವನಿಗೆ ಸಿಗತ್ತೆ. ಅಂದ್ರೆ ಅವನು ಇರುವ ಕಡೆಯಿಂದಲೇ ಎಲ್ಲ ಸಮಸ್ಯೆಗೂ ಪರಿಹಾರ ಸಿಗತ್ತೆ. ನಮ್ಮನ್ನ ಆವರಿಸ್ಕೊಂಡಿರುವಂತಹದ್ದು ಕ್ಷಣಿಕವಾದ ಜೀವನ. ಈ ಜೀವನದ ಸಂತೋಷಗಳೆಲ್ಲವೂ ಕೂಡ ಕ್ಷಣಿಕ. ಸಾಮಾಜಿಕ, ಆರ್ಥಿಕ ಇದೆಲ್ಲವೂ ಕೂಡ ದುಃಖಕ್ಕೆ ನಮ್ಮನ್ನ ಎಳ್ಕೊಂಡು ಹೋಗುತ್ತೆ. ಎಷ್ಟು ಬೇಕೋ ಅಷ್ಟು ಇದ್ದರೆ ಸಾಕು. ಮುಂದಿನದೆಲ್ಲವೂ ಕೂಡ ನಾವು ಆ ನಮ್ಮ ಅಂತರಂಗದ ಶೋಧನೆಗೆ ನಮ್ಮ ವೇಳೆಯನ್ನ ಮೀಸಲಿಡ್ಬೇಕಾಗತ್ತೆ. ಇದಕ್ಕೆಲ್ಲ ಕಾರಣ ಲೋಭ, ದ್ವೇಷ ಮತ್ತೆ ಮೋಹ ಅಂತ ಭಗವಾನ್ ಬುದ್ಧರು ಹೇಳ್ತಾರೆ. ಲೋಭ ಅಂದ್ರೆ ಆಸೆ, ದ್ವೇಷ ಅಂದ್ರೆ ನನ್ನ ಹತ್ರ ಇರೋದು ಯಾವ್ದಾರು ಕಿತ್ಕೊಂಡ್ ಬಿಟ್ರೆ ಅಂತ ಹೇಳಿ ಅವ್ರನ್ನ ಕಂಡ್ರೆ ಆಗದಲ್ಲೇ ಇರುವಂತಹದ್ದು. ಮತ್ತೆ ನನ್ನ ಸಾಮಾನು ಎಲ್ಲವೂ ನನ್ನದೇ, ನನ್ನ ಜನತೆಯೂ ನನ್ನದೇ, ಎಲ್ಲಾರ ನನ್ನದೇ ಅಂತ ಹೇಳಿ ಮೋಹದಿಂದ ಅವ್ರನ್ನ ಹಿಡ್ಕೊಳ್ಳುವಂತಹ ವಿಷಯ. ಹಾಗಾಗಿ ಇವೆಲ್ಲವೂ ಕೂಡ ಹೋದಾಗ, ಅಂದ್ರೆ ಲೋಭ, ದ್ವೇಷ ಮತ್ತೆ ಮೋಹ ಇವು ಮೂರು ಕೂಡ ಹೋದಾಗ, ನಿವಾರಣೆಯಾದಾಗ ಮಾನವ ಸುಖ, ಶಾಂತಿ, ಸಂತೋಷ ಮತ್ತು ಆನಂದದಿಂದ ಜೀವಿಸೋದಕ್ಕೆ ಸಾಧ್ಯ. ಅಂದ್ರೆ ಈ ಮೂರು ಮಹಾ ವಿಷಯಗಳು, ಮಹಾನ್ ವಿಷಯಗಳು. ಎಷ್ಟೆಷ್ಟು ಬಾರಿ ಇವುಗಳ ಬಗ್ಗೆ ನಾವು ತಿಳ್ಕೊಂಡ್ರು ಕೂಡ ಈ ಲೋಭ ಅಂದ್ರೆ ಆಸೆ, ಮತ್ತೆ ದ್ವೇಷ ಮತ್ತೆ ಮೋಹ ನಮ್ಮಿಂದ ಕಳಿಸ್ಕೊಳ್ಳಲ್ಲ. ಯಾವುದೋ ಒಂದು ವಿಷಯದಲ್ಲಿ ನಾವು ಅದನ್ನ ಹಿಡ್ಕೊಂಡೇ ಇರ್ತೀವಿ, ಅದರ ಬಗ್ಗೆ ಅಂಟಾಕೊಂಡೇ ಇರ್ತೀವಿ. ಅದನ್ನ ನಾವು ಗಮನಿಸ್ಬೇಕು. ನಮ್ಮ ಮನಸ್ಸನ್ನ ನಾವು ಗಮನಿಸಿದಾಗ್ಲೇ ನಮ್ಗೆ ಅರ್ಥ ಆಗೋದು ನಾವು ಯಾವ ವಿಷಯಕ್ಕೆ ಅಂಟಾಕೊಂಡಿದ್ದೇವೆ ಅಂತ ಹೇಳಿ. ಹಾಗೆ ಈ ಎಲ್ಲವನ್ನ ಕೂಡ ಬಿಡಿಸ್ಕೊಳ್ತಾ ಹೋಗ್ಬೇಕಾಗತ್ತೆ. ಈ ರೀತಿಯಾಗಿ ನಾವು ಬಂಧನದಿಂದ ಮುಕ್ತರಾದಾಗ, ಅಂದ್ರೆ ಆಸೆಯಿಂದ, ದ್ವೇಷದಿಂದ, ಮೋಹದಿಂದ ಮುಕ್ತರಾದಾಗ, ಅದೆಲ್ಲವೂ ನಿವಾರಣೆ ಆದಾಗ ಮಾನವ ಸುಖದಿಂದ, ಶಾಂತಿಯಿಂದ, ಸಂತೋಷದಿಂದ, ಆನಂದದಿಂದ ಜೀವಿಸೋದಕ್ಕೆ ಸಾಧ್ಯ ಆಗತ್ತೆ.
ಇದು ಒಂದು ಅದ್ಭುತವಾದಂತಹ ಒಂದು ತತ್ವ. ನಮ್ಮ ಜೀವನ ದುಃಖದಿಂದ ತುಂಬಿದೆ ಅನ್ನೋ ಸತ್ಯ ನಮಗೆ ಮನದಟ್ಟಾಗ್ಬೇಕು ಮೊದ್ಲು. ಅಂದ್ರೆ ಎಲ್ಲವೂ ದುಃಖಮಯ ಅನ್ನೋದು ನಮಗೆ ಅರ್ಥ ಆಗಬೇಕು. ಇದು ಮನದಟ್ಟಾದ್ರೂ ಕೂಡ ಇಲ್ಲಿ ನಿರಾಶಾ ಭಾವ ಅದಕ್ಕೆ ಜಾಗ ಇಲ್ಲ. ಅಂದ್ರೆ ಬುದ್ಧ ಬರೀ ದುಃಖನೇ ಓದಿಸಿದ್ರು, ದುಃಖನೇ ಇದೆ ಅಂತ ಹೇಳ್ಬಿಟ್ರು ಅಂತ ಹೇಳಿದ್ರೆ ಅದು ನಿರಾಶಾವಾದ ಅಲ್ಲ. ಇರುವ ಪರಿಸ್ಥಿತಿಯನ್ನ ಇರುವ ಹಾಗೆ ಒಪ್ಪಿಕೊಳ್ಳುವಂತಹ ಮನಸ್ಥಿತಿ. ಇಂಥದ್ದೆಲ್ಲದರಿಂದ ನಮ್ಗೆ ದುಃಖ ಆಗ್ತಾ ಇದೆ ಅನ್ನೋದು ಸತ್ಯ. ಆ ದುಃಖದಿಂದ ನಿವಾರಣೆ ಪಡ್ಕೊಳ್ಳೋಣ ಅನ್ನುವ ಆ ಆಶಾಭಾವ ಇಲ್ಲಿದೆಯೇ ಹೊರತು ನಿರಾಶಾ ಭಾವಕ್ಕೆ, ಆ ನಿರಾಶಾ ಭಾವನೆಗೆ ಜಾಗ ಇಲ್ಲ ಬುದ್ಧರ ಬೋಧೆಗಳಲ್ಲಿ. ಅಂದ್ರೆ ಯಾವುದನ್ನು ಎಲ್ಲವನ್ನು ಕೂಡ ಆಶಾಭಾವನೆಯಿಂದ ನೋಡ್ತಾ ಜನತೆಯ ಮುಂದುವರಿಕೆ ಅಂದ್ರೆ ಅವರ ಪ್ರಗತಿ ಮಾತ್ರ ಬುದ್ಧರ ಒಂದು ವಿಷಯ ಆಗಿತ್ತು, ಅವರ ಆಸಕ್ತಿಯ ವಿಷಯ ಆಗಿತ್ತು. ತಾನು ತನ್ನದು ಅನ್ನೋದನ್ನ ಮೀರ್ಬೇಕಾಗತ್ತೆ ನಾವು. ಎಲ್ಲದಕ್ಕೂ ನಾನು, ನನ್ನದು, ನನ್ನ ಇದು ಅಂತ ಹೇಳೇ ನಾವು ಯಾವಾಗ್ಲೂ ನಾನು ನನ್ನದು ಅನ್ನೋದಕ್ಕೆ ಬಹಳ ಅಂಟ್ಕೊಂಡಿರ್ತೇವೆ. ಅದನ್ನ ಮೀರ್ಬೇಕು. ನಮ್ಮಲ್ಲಿ ಅಹಂಕಾರ ಬಹಳ ಕಡಿಮೆ ಆಗ್ಬೇಕು. ನಾನು ನನ್ನದು ಅನ್ನುವ ಅಹಂಕಾರ, ಮಮಕಾರಗಳನ್ನ ತೊರಿಬೇಕಾಗತ್ತೆ. ಆವಾಗ ಎಲ್ಲರಿಗೂ ಒಳಿತಾಗುವಂತೆ ಬಾಳೋದಕ್ಕೆ ಸಾಧ್ಯ ಆಗತ್ತೆ. ಈ ಬಾಳನ್ನ ಭಗವಾನ್ ಬುದ್ಧರು ಸಾಧನೆಯ ಮಾರ್ಗ ಅಂತ ಕರೆದಿದ್ದು. ಅಂದ್ರೆ ಎಲ್ಲರಿಗೂ ಒಳಿತಾಗುವಂತೆ ನಾವು ಯಾವಾಗ ಬದುಕುತ್ತೇವೋ ಆ ಬಾಳೆ ನಿಜವಾದಂತಹ ಸಾಧನಾ ಪಥ ಅನ್ನೋದು ಬುದ್ಧರ ಒಂದು ವಿಷಯ. ಅವರು ಎಲ್ಲರಿಗೂ ಒಳಿತಾಗುವಂತೆ ಬಾಳಿದಾಗ ಉನ್ನತ ಜೀವಿತ ಸಾಧ್ಯ ಆಗತ್ತೆ ಅಂತ ಹೇಳಿ ಬುದ್ಧರು ತಿಳಿಸ್ತಾರೆ. ಅಂದ್ರೆ ಭಗವಾನ್ ಬುದ್ಧರ ಬೋಧೆ ಆರ್ಯ ಸತ್ಯಗಳಾಗಿರ್ಬಹುದು, ಪರಮ ಜಾಗೃತಿ ಅಂದ್ರೆ ಅರಿವಿನ ವಿಷಯ ಆಗಿರಬಹುದು, ಅಂದ್ರೆ ಅಪ್ರಮಾದದ ವಿಷಯ ಆಗಿರಬಹುದು, ಅನಿತ್ಯ ಅದರ ವಿಷಯ ಆಗಿರಬಹುದು, ಏನೆಲ್ಲ ವಿಷಯಗಳನ್ನ ಇನ್ನಷ್ಟು ಆಳವಾಗಿ ಅರ್ಥ ಮಾಡ್ಕೊಳ್ಳುವಂತಹ ಅಗತ್ಯ ಈಗಲೂ ಕೂಡ ನಮಗಿದೆ. 40 ವರ್ಷಗಳಿಂದ ನಾನು ಬುದ್ಧನನ್ನ ಅಭ್ಯಾಸ ಮಾಡ್ತಾ ಇದ್ದೇನೆ, ಅದ್ರ ಬಗ್ಗೆ ನೋಡ್ತಾನೆ ಇದ್ದೇನೆ. ಆದ್ರೂ ಕೂಡ ನನ್ಗಿನ್ನ ಇನ್ನೂ ತಿಳಿಯೋದಕ್ಕೆ ವಿಷಯಗಳಿದೆ, ಇನ್ನ ಉನ್ನತ ಹಂತಕ್ಕೆ ಏರ್ಲಿಕ್ಕೆ ಸಾಧ್ಯ ಇದೆ, ನನ್ನ ಅರಿವು ಇನ್ನೂ ಬೆಳಗಬೇಕಾಗಿದೆ ಅನ್ನುವ ಭಾವನೆಯೇ ಇರತ್ತೆ. ಅಂದ್ರೆ ಬುದ್ಧರನ್ನ ಪೂರ್ತಿ ತಿಳಿದೆ ಅಂತ ಹೇಳುವುದು ಯಾವಾಗ ಅದು ನಮ್ಗೆ ಗೊತ್ತಿಲ್ಲ. ಹಾಗಾಗಿ ಬುದ್ಧರ ಬೋಧೆಗಳನ್ನ ಮುಂದಿನ ದಿನಗಳಲ್ಲಿ ನಾವು ನೋಡ್ತಾ ಹೋಗೋಣ. ಇದು ಬರಿಯ ಪ್ರಾರಂಭದ ಒಂದು ಆ ಪ್ರಸ್ತಾವನೆ ಮಾತ್ರ ಆಗಿತ್ತು. ಮುಂದಿನ ದಿನಗಳಲ್ಲಿ ನಾವು ನೋಡ್ತಾ ಹೋಗೋಣ ಅಂತ ಹೇಳ್ತಾ, ಈ ಒಂದು ಅವಕಾಶವನ್ನ ಮಾಡಿಕೊಟ್ಟಂತಹ ಕರ್ನಾಟಕ ಫೆಡರೇಷನ್ ಅವರಿಗೆ ನನ್ನ ವಂದನೆಗಳನ್ನ ತಿಳಿಸ್ತಾ, ಕೇಳಿದಂತಹ ನಿಮಗೂ ಕೂಡ ವಂದನೆಗಳನ್ನ ಅರ್ಪಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ.